ಡೈಜಿವಲ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಬಹಳ ಪ್ರಮುಖವಾಗಿ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳನ್ನು ದ್ವಿತೀಯ ಸುತ್ತಿನ ಪ್ರಥಮ ಸಂಚಿಕೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಿದರು ಅನ್ನೋದನ್ನು ನಾವುಗಳು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಿಗಳು ಅವರ ಮಾತಿನ ಕೌಶಲ್ಯವನ್ನು ತೋರಿಸಲಿಕ್ಕಿದ್ದಾರೆ. ಹಾಗಾದರೆ ಈ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಲಿಕ್ಕಿದ್ದಾರೆ ಅನ್ನೋದನ್ನು ನೋಡುವುದಕ್ಕಿಂತ ಮೊದಲು ವೀಕ್ಷಕರೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಮೊದಲು ನಮಗೆ ಪ್ರಾಯೋಜಕರ ಸಹಕಾರ ಬಹಳನೇ ಅಗತ್ಯ. ಇದೀಗ ಈ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿ ಅಭಿನಂದಿಸುವಂತಹ ಸಮಯ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ದ್ವಿತೀಯ ಸುತ್ತಿನ ದ್ವಿತೀಯ ಸಂಚಿಕೆಗೆ ಇದೀಗ ತೀರ್ಪುಗಾರರನ್ನ ಸ್ವಾಗತಿಸುವಂತ ಸಮಯ. ಇಂದಿನ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ ಉಡುಪಿ ಕಂಡಿರುವಂತಹ ಹೆಸರಾಂತ ನಿರೂಪಕರು, ಉತ್ತಮ ವಾಗ್ಮಿಗಳು, ಕಲೆಯಲ್ಲಿ ತಮ್ಮದೇ ಆದಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವಂತಹ ಅವಿನಾಶ್ ಕಾಮತ್ರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅವಿನಾಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ ಮತ್ತೊಬ್ಬರು ನಮ್ಮ ಮಹಾ ಗುರುಗಳು, ಮಹಾ ತೀರ್ಪುಗಾರರು. ಯಾಕಂದ್ರೆ ಇವರು ಆಡಿಷನ್ನಿಂದ ಇಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡುತ್ತಾ ಬಂದವರು. ಕತೆ, ಸಾಹಿತ್ಯ, ಕಲಾಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಹೌದು. ಅದರ ಜೊತೆಗೆ ಡೈಜ್ ವರ್ಲ್ಡ್ ವಾಹಿನಿಯ ಅದೆಷ್ಟೋ ಯಶಸ್ವಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದವರು ಆಲ್ವಿನ್ ದಾಂತಿ ಸರ್. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ದ್ವಿತೀಯ ಸುತ್ತನ್ನು ಇದೀಗ ಪ್ರಾರಂಭಿಸುವಂಥ ಸಮಯ. ನಮ್ಮ ಮೊದಲ ಸ್ಪರ್ಧಿ, ದ್ವಿತೀಯ ಸಂಚಿಕೆಯ ಮೊದಲ ಸ್ಪರ್ಧಿಯನ್ನು ಇದೀಗ ಸ್ವಾಗತಿಸುವಂಥ ಸಮಯ. ಸುಶ್ರಾವ್ಯ ಎಂ. ಎಸ್ ಸುಶ್ರಾವ್ಯ, ರೆಡಿ? ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಿ? ಒಂದು ವೇಳೆ ಸಡನ್ ಆಗಿ ನಾವು ಈಗ ಟಾಪಿಕನ್ನು ಚೇಂಜ್ ಮಾಡಬೇಕು, ಒಂದು ಸ್ಪಾಟಲ್ಲಿ ಒಂದು ಮಾತನಾಡಬೇಕು ಅಂದರೆ ರೆಡಿ ಇದ್ದೀರಿ? ಅದಕ್ಕೂ ಕೂಡ ಟ್ರೈ ಮಾಡ್ತೀರಿ? ಓಕೆ. ಆಲ್ವಿನ್ ಸರ್, ಹೇಗೆ ಒಂದು ಟಾಪಿಕನ್ನು ಕೊಡುವನ ಹಾಗಾದರೆ ಇವರಿಗೆ? ನೀವು ಸ್ಟಾರ್ಟ್ ಮಾಡುವ ಮೊದಲೇ ಹೆದರಿಸ್ತೀರಲ್ಲ ಅವರಿಗೆ. ಒಂದು ಸ್ಟಾರ್ಟಿಂಗ್ ಅಂದೊಂದು ಜಲಕ್ ಕೊಡುವ ಅಂತ ಸ್ವಲ್ಪ. ಎಸ್ ಸುಶ್ರಾವ್ಯರು, ಏನು ಟೆನ್ಷನ್ ಮಾಡಲಿಕ್ಕಿಲ್ಲ. ಸೊ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಯನ್ನ ಇದೀಗ ಪ್ರಸ್ತುತಪಡಿಸುವಂತಹದ್ದು. ಯಾವ ಸಮಸ್ಯೆಯನ್ನ ಮಾತಾಡ್ತೀರಿ ಅಂತ? ಭಾರತದ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ. ಓಕೆ, ಸೊ ಟೈಟಲ್ಲೇ ತುಂಬ ದೊಡ್ಡದಿದೆ. ಸೊ ವಿಷಯವನ್ನು 3 ನಿಮಿಷದ ಒಳಗೆ ಮುಗಿಸಬೇಕು. ಆರ್ ಯು ರೆಡಿ? ಎಸ್, ಆಲ್ ದ ಬೆಸ್ಟ್. ಶುಭೋದಯ. ಇಂದು ನಾನು ಮಾತನಾಡಲು ಆಯ್ದುಕೊಂಡಿರುವ ವಿಷಯ ಭಾರತದ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ. ಇದರಿಂದ ರಾಷ್ಟ್ರದ ಪ್ರಗತಿಗೆ ಸವಾಲು. ಭಾರತವು ಅನೇಕ ರೀತಿಯ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ. ಪ್ರಾಕೃತಿಕ ಸಂಪನ್ಮೂಲಗಳಾದ ಭೂಮಿ, ನೀರು, ಅರಣ್ಯ, ಖನಿಜಗಳು, ಸೌರಶಕ್ತಿ ಹಾಗೂ ಪವನ ಶಕ್ತಿಯೊಂದಿಗೆ ನಮ್ಮ ದೇಶದ ನಿಜವಾದ ಶಕ್ತಿ ಅದರ ಮಾನವ ಸಂಪನ್ಮೂಲಗಳಲ್ಲಿದೆ. ವಿದ್ಯಾವಂತ ಯುವ ಶಕ್ತಿ, ಅಪಾರ ಪ್ರತಿಭೆ ಮತ್ತು ಸೃಜನಶೀಲತೆ ನಮ್ಮ ದೇಶದ ದೊಡ್ಡ ಶಕ್ತಿಯಾಗಿದೆ. ಇಷ್ಟೆಲ್ಲ ಶಕ್ತಿ ಇದ್ದರೂ ನಾವು ಇನ್ನೂ ಅಭಿವೃದ್ಧಿಶೀಲ ದೇಶವಾಗಿ ಉಳಿದಿರುವುದು ನೋವಿನ ಸಂಗತಿ. ಇದರ ಪ್ರಮುಖ ಕಾರಣ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ. ಕೃಷಿ ಭೂಮಿಗಳು ಸಮರ್ಪಕ ನೀರಾವರಿ ಇಲ್ಲದೆ, ಅವೈಜ್ಞಾನಿಕ ಕೃಷಿ ಪದ್ಧತಿಗಳಿಂದ ಹಾಗೂ ಸಕಾಲದಲ್ಲಿ ರಸಗೊಬ್ಬರಗಳ ಕೊರತೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಇದರ ಪರಿಣಾಮವಾಗಿ ಆಹಾರ ಧಾನ್ಯಗಳಿಗೂ ಇತರ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಜೀವನಾಡಿಗಳಾಗಬೇಕಾದ ನದಿಗಳು ಮಾಲಿನ್ಯದಿಂದ ನರಳುತ್ತಿವೆ. ಅಂತಾರಾಜ್ಯ ಬಿಕ್ಕಟ್ಟಿನಿಂದ ಅಣೆಕಟ್ಟುಗಳು ನಿರ್ಮಾಣವಾಗದೆ ನದಿ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದೆ. ಮಳೆ ನೀರಿನ ಸರಿಯಾದ ಬಳಕೆಯೂ ಆಗುತ್ತಿಲ್ಲ. ಅರಣ್ಯಗಳನ್ನು ನಿರ್ದಯವಾಗಿ ನಾಶ ಮಾಡಲಾಗುತ್ತಿದೆ. ಹೇರಳವಾಗಿ ದೊರೆಯುವ ಸೌರ ಹಾಗೂ ಪವನ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ. ಕಾರಣ ಆರ್ಥಿಕ ತೊಂದರೆಗಳು. ಇದಕ್ಕೆ ಸರ್ಕಾರದಿಂದ ಉತ್ತೇಜನ ಮತ್ತು ಸೂಕ್ತ ಬೆಂಬಲವೂ ದೊರಕಬೇಕಾಗಿದೆ. ಖನಿಜಗಳು ಲೂಟಿಯಾಗುತ್ತಿವೆ. ಲಕ್ಷಾಂತರ ಯುವತಿಯರು ಶಿಕ್ಷಣ ಪಡೆದಿದ್ದರೂ ತಕ್ಕ ಉದ್ಯೋಗ ಅಥವಾ ಯೋಗ್ಯ ಸಂಭಾವನೆ ಸಿಗದೆ ವಿದೇಶಗಳಿಗೆ ಪಲಾಯನಗೊಳ್ಳುತ್ತಿದ್ದಾರೆ. ಇದರಿಂದ ಪರಿಣಾಮವಾಗಿ ನಮ್ಮ ಸಂಪನ್ಮೂಲ, ಉದಾಹರಣೆಗೆ MBBS ಪದವಿ ಪಡೆದವರು ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿದ್ದಾರೆ. ಆದರೂ ಗ್ರಾಮೀಣ ಭಾಗಗಳಲ್ಲಿ ವೈದ್ಯರ ಕೊರತೆ ತೀವ್ರವಾಗಿದೆ. ಅಂದರೆ ಅವರೆಲ್ಲ ಎಲ್ಲಿ ಹೋಗುತ್ತಿದ್ದಾರೆ? ಇಂಜಿನಿಯರ್,
ಚಾರ್ಟೆಡ್ ಅಕೌಂಟೆಂಟ್ ಹಾಗೂ ಮ್ಯಾನೇಜ್ಮೆಂಟ್ ವಿದ್ಯಾವಂತರು ಇದರಿಂದ ಹೊರತಲ್ಲ. ಒಂದೆಡೆ ನಿರುದ್ಯೋಗ, ಮತ್ತೊಂದೆಡೆ ಕೌಶಲ್ಯವಂತ ಕಾರ್ಮಿಕರ ಕೊರತೆ. ಭ್ರಷ್ಟಾಚಾರ, ಯೋಜನೆಗಳ ದುರ್ಬಲ ಅನುಷ್ಠಾನ, ಜವಾಬ್ದಾರಿಯ ಕೊರತೆ ಹಾಗೂ ಜನಜಾಗೃತಿಯ ಅಭಾವವು ಸಂಪನ್ಮೂಲಗಳ ಅಸಮರ್ಪಕ ಬಳಕೆಗೆ ಕಾರಣಗಳಾಗಿವೆ. ಇದರ ಪರಿಣಾಮವು ನಮ್ಮಲ್ಲಿ ಉತ್ತಮ ಯೋಜನೆಗಳು ರೂಪುಗೊಳ್ಳುತ್ತವೆ, ಆದರೆ ಸರಿಯಾದ ರಾಜಕೀಯ ಸ್ವಹಿತಾಸಕ್ತಿ ಹಾಗೂ ಸಾಧಕ ಬಾಧಕಗಳ ಚರ್ಚೆಯ ಕೊರತೆಯಿಂದ ಪರಿಣಾಮಕಾರಿಯಾಗಿ ಜಾರಿಗೆ ಬರುವುದಿಲ್ಲ. ಇದಕ್ಕೆ ಪರಿಹಾರವೂ ಇದೆ. ಗುಣಮಟ್ಟದ ಶಿಕ್ಷಣ, ಪ್ರಾಯೋಗಿಕ ತರಬೇತಿ, ಸ್ವಉದ್ಯೋಗಕ್ಕೆ ಉತ್ತೇಜನ, ಕೃಷಿ, ತಂತ್ರಜ್ಞಾನ ಬಳಕೆ ಹಾಗೂ ಸತತ ಅಭಿವೃದ್ಧಿ ನೀತಿಗಳು ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ದಾರಿ ಮಾಡಿಕೊಡುತ್ತವೆ. ಸರ್ಕಾರ, ಸಂಘ ಸಂಸ್ಥೆಗಳು ಹಾಗೂ ಜನರು ಕೈ ಜೋಡಿಸಿ ಕೆಲಸ ಮಾಡಿದರೆ ನಮ್ಮ ಸಂಪನ್ಮೂಲಗಳನ್ನು ದೇಶದ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಧನ್ಯವಾದ. ಸುಶ್ರಾವ್ಯ ಅವರೇ, ಏನು ಸ್ವಲ್ಪ ಕನ್ಫ್ಯೂಸ್ ಆದಾಗಿತ್ತು, ಏನಾಯಿತು? ಚೂರು ಯಾಕೆ ಪ್ರಿಪೇರ್ ಆಗಲಿಲ್ವಾ? ಆಗಿದ್ದೆ, ಬಟ್ ಸ್ವಲ್ಪ ನೀವೇ ಪ್ರಿಪೇರ್ ಮಾಡಿದ್ದ? ಹೌದು, ನೀವೇ ಪ್ರಿಪೇರ್ ಮಾಡಿದ್ದ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಪ್ರಾಬ್ಲಮ್ ಆದರೂ ಕೂಡ ಕಂಟಿನ್ಯೂ ಆಯಿತು. ಎಸ್, ಹಾಗಾದರೆ ಫಸ್ಟಿಗೆ ಆಲ್ವಿನ್ ಸರ್ ಹತ್ರ ಕೇಳಬೇಕಾ, ಅವಿನಾಶ್ ಸರ್ ಹತ್ರ ಕೇಳಬೇಕಾ, ಏನು ಮಾಡಬೇಕು? ಯಾರು? ಓಕೆ, ಇಬ್ಬರು ಏನು ಹೇಳೋದಿದ್ರೆ ಓಕೆ. ಎಸ್, ಸೊ ನೇರವಾಗಿ ಆಲ್ವಿನ್ ದಂತಿ ಸರ್ ಹತ್ರ ನಿಮ್ಮ ತೀರ್ಪನ್ನು ಕೇಳುವಂಥ ಸಮಯ. ಹೇಗೆ ಮಾತಾಡಿದ್ರಿ, ಅವರಿಗೆ ಇಷ್ಟ ಆಯ್ತಾ ನಿಮ್ಮ ಮಾತು, ಅಥವಾ ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಇದೆಯಾ, ಕಮೆಂಟ್ಸ್ ಇದೆಯಾ, ಕಾಂಪ್ಲಿಮೆಂಟ್ಸ್ ಇದೆಯಾ ಅಂತ ಕೇಳುವಂಥ ಸಮಯ. ಎಸ್, ಆಲ್ವಿನ್ ದಂತಿ ಸರ್. ಎಸ್, ಸುಶ್ರಾವ್ಯ, ಭಾಳ ನಿರರ್ಗಳವಾಗಿ ಮಾತನಾಡಿದ್ದಿ. ಎಲ್ಲೆಲ್ಲ ಬಾಯಿ ತಪ್ಪಿತು ಅಲ್ಲಿ ಸಮಸ್ಯೆ ಆಯಿತು ಅಲ್ವಾ? ಇದು ಲೆಂದಿ ಆನ್ಸರ್ಸ್ ಬಾಯಿ ಮಾಡುವಾಗ 2-3 ಸೆಂಟೆನ್ಸ್ ತಪ್ಪಿದರೆ ಮತ್ತೆ ಬರುವುದೇ ಇಲ್ಲ ಅಲ್ವಾ? ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸಿಗೆ ಬಾಯಿ ಮಾಡೋದಲ್ಲ, ಅದು ಕನೆಕ್ಟ್ ಮಾಡೋದು, ಲಿಂಕ್ ಮಾಡಬೇಕು ನೀವು. ಈಗ ಪವನ ಶಕ್ತಿ ಅಂತ ಹೇಳಿದ್ರಲ್ಲ, ಪವನ ಶಕ್ತಿ ಅಂದರೆ ಏನು? ವಿಂಡ್ ಎನರ್ಜಿ. ಓಕೆ, ಗಾಳಿ. ಓಕೆ, ಈಗ ನೀವು ಪ್ರತಿಭಾ ಪಲಾಯನ ಅಂತ ಹೇಳಿದಿರಿ ಅಲ್ವಾ? ಟ್ಯಾಲೆಂಟ್ ಫ್ಲೈ. ನಮ್ಮ ದೇಶದಲ್ಲಿ ನಿಮ್ಮ ಆನ್ಸರ್ ಕರೆಕ್ಟ್ ಇತ್ತು. ಮೊದಲು ನಾನು ನನ್ನ ದೇಶದಲ್ಲಿ ಪ್ರಯತ್ನ ಮಾಡ್ತೇನೆ ಅಂತೇಳಿ, ಆಮೇಲೂ ಕೂಡ ಆಮಿಷಗಳು ಮೇಲಕ್ಕೆ ಬರುವಾಗ ಮತ್ತೆ ಯಾವುದಾದ್ರು ಬರುತ್ತೆ ಅಂಥೇಳಿ. ಸೊ ಟ್ಯಾಲೆಂಟ್ ಫ್ಲೈ ಒಂದು ನಮ್ಮ ದೊಡ್ಡ ದುರಂತ. ನಮ್ಮ ಸಂಪನ್ಮೂಲಗಳ ದುರ್ಬಳಕೆ ಅದರಲ್ಲಿ ಒಂದಾಗುತ್ತೆ. ನಮ್ಮಲ್ಲಿ ಬೇಕಾದಷ್ಟು ಅವಕಾಶಗಳು ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ವೇತನ ಅಷ್ಟು ಸಮರ್ಪಕವಾಗಿಲ್ಲ, ಸವಲತ್ತುಗಳು ಸಮರ್ಪಕವಾಗಿಲ್ಲ ಅಂಥೇಳಿ ನಮ್ಮವರು ಯುರೋಪಿಗೆ ಹೋಗ್ತಾರೆ. ಅವರು ಆ ದೇಶಗಳಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ, ಅಥವಾ ಅವರ ಟ್ಯಾಲೆಂಟ್ ಅಲ್ಲಿ ಯೂಸ್ ಆಗ್ತಾ ಇದೆ. ಅದು ನನಗೆ ಇಷ್ಟವಾದಂತಹ ಒಂದು ಸೆಂಟೆನ್ಸ್ ನಿಮ್ಮದು. ಸೊ 2-3 ಕಡೆಯಲ್ಲಿ ಕೊಂಡಿ ತಪ್ಪಿತು, ಹಾಗಾಗಿ ಜರ್ಕ್ ಹೊಡೆಯಿತು. ಭಾಷಣದಲ್ಲಿ ಕಾದು ಕೂತ್ಕೊಂಡು ಕೇಳುವಂಥ ವಿಚಾರಗಳು ಇಷ್ಟೇ. ಸುಳ್ಳು ಹೇಳಿದರೂ ಕೂಡ ತಲೆ ಅಲ್ಲಾಡಿಸ್ತಾರೆ. ಎಲ್ಲಿ ಜರ್ಕ್ ನಿಲ್ಲುತ್ತೆ ಅಲ್ಲಿ. ಸೊ ಅದನ್ನು ಬಹಳ ಚೆನ್ನಾಗಿ ನಿಮ್ಮನ್ನು ರೆಡಿ ಮಾಡಿ ಕಳಿಸಿದ್ದಾರೆ. ಸೊ ನೀವೇ ತಯಾರು ಮಾಡಿದ್ದಂತ ಹೇಳಿದ್ರಿ ನೀವು ತೇಜಸ್ ಸರ್ ಹತ್ರ, ಹೌದಾ? ಹೌದು, ನಾನು ಸ್ವಲ್ಪ ಅಪ್ಪನಿಂದ ಎಲ್ಲ ವಿಷಯ ಎಲ್ಲ ತಗೊಂಡೆ, ಮತ್ತೆ ನಾನೇ ರೆಡಿ ಮಾಡಿ. ಸ್ವಲ್ಪ ಅಪ್ಪನಿಂದ ವಿಷಯ ಎಲ್ಲ ತಗೊಂಡ್ರಿ? ಇಲ್ಲ, ವಿಷಯಗಳನ್ನೆಲ್ಲ ಬೇರೆ ಇದು ಗೂಗಲಿಂದ ಹಾಗೆಲ್ಲ ಸ್ವಲ್ಪ ತಗೊಂಡು ಆಮೇಲೆ ಪ್ರಿಪೇರ್ ಮಾಡಿ. ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಈಗ ಅವಿನಾಶ್ ಸರ್ ಕಮಲ್ ಹತ್ರ ಕೇಳುವಂಥ ಸಮಯ. ಸರ್. ಹಲೋ ಸುಶ್ರಾವ್ಯ. ಹಲೋ. ನೀವು ಹಾಡ್ತೀರಾ ಸುಶ್ರಾವ್ಯವಾಗಿ? ಆಗ ಆಲ್ವಿನ್ ಸರ್ ಏನು ಹೇಳಿದರು, ತುಂಬ ವ್ಯಾಲಿಡ್ ಪಾಯಿಂಟ್ ಅದು. ಆ್ಯಕ್ಚುಲಿ ಅವರು ಪತ್ರಿಕೆಯನ್ನು ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಸಣ್ಣ ಜರ್ಕ್ ಬಂತು ಅಂತಾದರೆ ಅವ್ರೇನು ಹೇಳ್ತಾರೆ, ಇಲ್ಲೇನೋ ಸ್ವಲ್ಪ ಸಮಸ್ಯೆ ಇದೆ ಅಂತ. ಸರ್, ನಮಗೊಬ್ಬರು ಮೇಷ್ಟಿದ್ರು ಸರ್, ಅವ್ರೇನು ಹೇಳ್ತಿದ್ರು, ನೀನು ಉತ್ತರ ಬರೆದಿದ್ದು ತಪ್ಪಾದರೂ ಪರವಾಗಿಲ್ಲ, ಅಕ್ಷರ ಚೆನ್ನಾಗಿರ್ಬೇಕು ನಿಂದ. ಹಾಗೆ ಇದು ನಾವು ಹೇಳುವ ರೀತಿನಲ್ಲಿ ಎಲ್ಲವೂ ಇರೋದು. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ಪ್ರೆಸೆಂಟೇಷನ್. ಹಿಂದಿಯಲ್ಲೊಂದು ಮಾತಿದೆ, इंटेंशन कितना भी अच्छा हो दुनिया प्रेजेंटेशन देखती है और प्रेजेंटेशन कितना भी अच्छा हो ऊपर वाला इंटेंशन देखता है ಅಂತ. ಸೊ ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದೆ, ಬಟ್ ಅದನ್ನು ಇನ್ನೊಂದು ಚೂರು ಶೇಪ್ ಅಪ್ ಮಾಡಬೇಕು. ಈ ಏಜ್ನಲ್ಲಿ ಹಾಗೆ ಇರುತ್ತೆ ಸಿಸ್ಟರ್, ಆಯಿತಾ? ಒಂದು. ಆಮೇಲೆ ಆದಷ್ಟು ಇನ್ನೊಂದು ಸ್ವಲ್ಪ ಸರಳ ಮಾಡಲಿಕ್ಕಾಗುತ್ತಾ ಅಂತ ನೋಡಿ. ಭಾಷೆ ಸರಳತೆ. ಉದಾಹರಣೆಗೆ ಲೂಟಿ ಆಗುತ್ತಿದೆ ಅಂತ ಒಂದು ಕಡೆ ನೀವು ಬಳಸಿದ್ರಿ. ಸೊ ಲೂಟಿ ಆಗ್ತಾ ಇದೆ ಅಂತ ಹೇಳಿದಾಗ ಅದು ಜಾಸ್ತಿ ನೇರವಾಗಿ ನಮಗೆ ಕನೆಕ್ಟ್ ಆಗುತ್ತೆ.
ಅಂದರೆ ಈ ಗ್ರಾಂಥಿಕವಾದಂಥ ಭಾಷೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಪುಸ್ತಕದಲ್ಲಿ ಏನಾದರೂ ಗ್ರಾಂಥಿಕವಾದಂಥ ಭಾಷೆ ಇರುತ್ತೆ. ಬಟ್ ಅದನ್ನು ನಾವು ಪ್ರೆಸೆಂಟ್ ಮಾಡೋದಕ್ಕೆ ಹೋದಾಗ ನೀವು ನೋಡಿ, ಸ್ವಲ್ಪ ದೊಡ್ಡ ದೊಡ್ಡ ಸ್ಪೀಕರ್ಸ್ಗಳು, ಒಳ್ಳೆ ಭಾಷಣಕಾರರನ್ನು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅವ್ರು ನೇರವಾಗಿ ನಮಗೆ ತಲುಪ್ತಾರೆ ಅಂತಂದರೆ, ಒಂದು ಅವರ ಮಾತಿನಲ್ಲಿನ ಏರಿಳಿತ, ಇನ್ನೊಂದು ಆ ಭಾಷೆ ಇದೆಯಲ್ಲ ಅದನ್ನು ಈಸಿಯಾಗಿ ಹೇಳುವಂಥ ರೀತಿ. ಆಗುತ್ತಿದೆ, ಹೇಳಲಾಗುತ್ತಿದೆ, ಹೇಳಬಹುದು ಅಂದರೆ ಹೇಳಬಹುದು ಅಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದಾಗ ಇದೆಲ್ಲ ಕಮ್ಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಇದೊಂದು ಸಣ್ಣ ಒಂದು ಟಿಪ್ ರೂಪದಲ್ಲಿ ನೀವು ತೊಗೊಂಡು ಇದ್ರ ಮೇಲೆ ನೀವು ವರ್ಕ್ ಮಾಡಿದರೆ ನೀವು ಇನ್ನೂ ಚೆನ್ನಾಗಿ ಮಾತಾಡ್ಬೋದು. ಈಗ ನೀವು ಚೆನ್ನಾಗಿ ಮಾತಾಡಿದ್ದೀರಾ, ಬಟ್ ನಾವು ಚೆನ್ನಾಗಾಗೋದೇ ನಮಗೂ ಮುಖ್ಯ ಅಲ್ವಾ? ಆಲ್ ದಿ ಬೆಸ್ಟ್. ನಗಬೇಕು, ಇದು ಫಸ್ಟ್, ಮತ್ತದೆಲ್ಲ ನೆಕ್ಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸುಶ್ರಾವ್ಯ, ಹೇಗೆ ಅನಿಸ್ತಾ ಇದೆ ಜಡ್ಜಸ್ ಕಮೆಂಟ್? ಖುಷಿ ಆಯಿತು. ಹೇಗೆ ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಿದೆ? ಏನು ಅನ್ನಿಸ್ತಾ ಇದೆ? ಗೊತ್ತಿಲ್ಲ. ಎಸ್, ಹಾಗಾದರೆ ಕೇಳುವ ಜಡ್ಜಸ್ ಹತ್ರ. ಎಸ್, ನಮ್ಮ ಸುಶ್ರಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರಾ, ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದಾರಾ, ಹೇಗೆ ಅಲ್ವಿಂದ್ ಅಂತಿ ಸರ್? ಅವಿನಾಶ್ ಸರ್ ಅವರು ಹೇಳಿದರು, ನಾನು ಹೇಳಿದೆ ಸ್ಮೈಲ್ ಬೇಕು, ನಾವು ಅಟ್ರಾಕ್ಟ್, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ನೀವು ಎಷ್ಟೊಳ್ಳೆ ಸೂಟ್ ಹಾಕಿ ಎಷ್ಟೊಳ್ಳೆ ಮಾಡಿ ಏನು ಮಾಡಿ ಸ್ಮೈಲ್ ಕೊಡದಿದ್ದರೆ ಆಧಾರ್ ಕಾರ್ಡ್ನ ಫೋಟೋ ಆಗಿರ್ತದೆ. ಕರೆಕ್ಟ್. ಸೊ ನಿಮ್ಮನ್ನು ವೇಟಿಂಗ್ನಲ್ಲಿ ಇಟ್ಟಿದ್ದೇವೆ ಸುಶ್ರಾವ್ಯ. ಹೋಪ್ ಫಾರ್ ದ ಸ್ವೀಟ್ ನ್ಯೂಸ್ ಸೂನ್. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸುಶ್ರಾವ್ಯ, ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ, ಏನು ಕೂಡ ಟೆನ್ಷನ್ ಮಾಡಲಿಕ್ಕಿಲ್ಲ, ಇನ್ನೂ ಕೂಡ ಚಾನ್ಸ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನಮ್ಮ ಮೊದಲ ಸ್ಪರ್ಧಿ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಎರಡನೇ ಸ್ಪರ್ಧಿ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಏನು ಅನ್ನೋದನ್ನು ನೋಡಬೇಕು. ಅದರ ಜೊತೆಗೆ ಭಾರತದ ಪ್ರಸ್ತುತ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಅವರ ಮಾತಿನಲ್ಲಿ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನೋಡಬೇಕು. ಇದೀಗ ಮುಂದಿನ ಸ್ಪರ್ಧಿ ಉಲ್ಲಾಸಿನಿ ವಿ. ಉಲ್ಲಾಸಿನಿ, ತಯಾರಿದ್ದೀರಿ? ಉಲ್ಲಾಸ ಇದೆ? ಖಂಡಿತ. ಸೊ ಎಷ್ಟು ಪ್ರಿಪೇರ್ ಆಗಿದ್ದೀರಿ? ತುಂಬಾ ಪ್ರಿಪೇರ್ ಆಗಿದ್ದೇನೆ. ಓಕೆ. ತುಂಬಾ ರಿಸರ್ಚ್ ಎಲ್ಲ ಮಾಡಿದ್ದೀರಿ? ಹೌದು. ಯಾರಾದ್ರೂ ಹೆಲ್ಪ್ ಮಾಡಿದ್ರ ರಿಸರ್ಚ್ ಮಾಡ್ಲಿಕ್ಕೆ? ಹೌದು, ಅಪ್ಪ ಅಮ್ಮ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ನಾನು ಬರ್ತಿದ್ದೇನೆ. ಹಾಗಾದ್ರೆ ಕಾನ್ಫಿಡೆನ್ಸ್ ಆಗಿದ್ದೀರಿ? ಹೌದು. ಸೊ ಜಡ್ಜಸ್ ಏನು ಕೂಡ ಅದಕ್ಕೆ ಪುನಃ ಕ್ವಶನ್ಸ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ರೆಡಿ. ಎಸ್, ನೋಡುವ ಯಾವ ಸಮಸ್ಯೆ ಮಾತಾಡ್ತೀರಿ? ಜನಸಂಖ್ಯೆ ಹೆಚ್ಚಳ. ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಉಲ್ಲಾಸಿನಿ ಅವರು. ಹಾಗಾದ್ರೆ ರೆಡಿ ಇದ್ದೀರಿ? ಎಸ್ ವೀಕ್ಷಕರೇ, ಉಲ್ಲಾಸಿನಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಸ್ಪರ್ಧೆಯಲ್ಲಿ ಜನಸಂಖ್ಯೆ ಹೆಚ್ಚಳದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ ಗೌರವಾನ್ವಿತ ತೀರ್ಪುಗಾರರೇ, ನನ್ನ ಹೆಸರು ಉಲ್ಲಾಸಿನಿ ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ. ಇಂದು ನಾನು ಜನಸಂಖ್ಯೆ ಹೆಚ್ಚಳದಿಂದ ನಮ್ಮ ದೇಶ ಎದುರಿಸುತ್ತಿರುವ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಜನಸಂಖ್ಯೆ ಹೆಚ್ಚಳ ಮೌನವಾಗಿ ಬೆಳೆಯುವ ನೆರಳು. ಕಾಲ ಕಾಲಕ್ಕೆ ಅದು ಬೆಳಕನ್ನೇ ಮುಚ್ಚುತ್ತದೆ. ಭೂಮಿ ಒಂದೇ ಇದೆ, ಆದರೆ ಅದನ್ನು ಹಂಚಿಕೊಳ್ಳುವವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆ. ಭಾರತವು ಜಗತ್ತಿನ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲೊಂದು. ಜನಸಂಖ್ಯೆ ಒಂದು ಕಡೆ ದೇಶದ ಶಕ್ತಿಯಾಗಬಹುದು, ಆದರೆ ಅದು ಅತಿಯಾದಾಗ ಸಮಸ್ಯೆಗಳ ಮೂಲವಾಗುತ್ತದೆ ಮತ್ತು ದೇಶದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗುತ್ತದೆ. ದೇಶ ಒಂದು ದೋಣಿಯಂತಿದೆ. ಜನಸಂಖ್ಯೆ ಹೆಚ್ಚಿದಂತೆ ತೂಕವು ಹೆಚ್ಚಾಗುತ್ತದೆ. ಜನಸಂಖ್ಯೆ ಹೆಚ್ಚಳದಿಂದ ದೇಶವು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಎದುರಿಸುತ್ತದೆ. ಮೊದಲನೆಯದಾಗಿ ನಿರುದ್ಯೋಗ ಸಮಸ್ಯೆ. ಜನಸಂಖ್ಯೆ ಹೆಚ್ಚಾದಂತೆ ಉದ್ಯೋಗ ಅವಕಾಶಗಳು ಕಡಿಮೆಯಾಗುತ್ತದೆ. ಕೆಲವರಿಗೆ ಅವರ ಓದಿಗೆ ಸರಿಯಾಗಿ ಕೆಲಸ ಸಿಗುವುದಿಲ್ಲ. ಇದರಿಂದ ಯುವಜನರಲ್ಲಿ ನಿರಾಶೆ ಮತ್ತು ಅಸಮಾಧಾನ ಹೆಚ್ಚುತ್ತದೆ. ಎರಡನೆಯದಾಗಿ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಒತ್ತಡ. ಶಾಲೆಗಳು, ಕಾಲೇಜುಗಳು ಸಾಕಾಗದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸೌಲಭ್ಯ ದೊರೆಯದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂರನೆಯದಾಗಿ ಆಹಾರ ಮತ್ತು ನೀರಿನ ಕೊರತೆ. ಜನಸಂಖ್ಯೆ ಹೆಚ್ಚಾದಂತೆ ಕೃಷಿ ಭೂಮಿ ಕಡಿಮೆಯಾಗುತ್ತದೆ. ಶುದ್ಧ ಕುಡಿಯುವ ನೀರಿಗೆ ತೀವ್ರ ಕೊರತೆ ಉಂಟಾಗುತ್ತಿದೆ. ಇದರಿಂದ ಬಡವರು ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ನಾಲ್ಕನೆಯದಾಗಿ ಆರೋಗ್ಯ ಸಮಸ್ಯೆಗಳು. ಆಸ್ಪತ್ರೆಗಳು ತುಂಬಿ ಹೋಗುತ್ತಿವೆ. ವೈದ್ಯರು ಮತ್ತು ಔಷಧಿಗಳು ಎಲ್ಲರಿಗೂ ಸಮರ್ಪಕವಾಗಿ ಸಿಗುತ್ತಿಲ್ಲ. ಇದರಿಂದ ರೋಗಗಳು ವೇಗವಾಗಿ ಹರಡುತ್ತಿದೆ. ಐದನೆಯದಾಗಿ ಪರಿಸರ ಮಾಲಿನ್ಯ. ಹೆಚ್ಚುತ್ತಿರುವ ಜನಸಂಖ್ಯೆ, ವಾಹನಗಳು, ಕೈಗಾರಿಕೆಗಳು ಪರಿಸರವನ್ನು ಹಾಳು ಮಾಡುತ್ತಿವೆ. ಇದರಿಂದ ಪ್ರಕೃತಿ ಅಸಮತೋಲನಕ್ಕೆ ಒಳಗಾಗುತ್ತಿದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಏನು ಮಾಡಬೇಕು? ಈ ಎಲ್ಲ ಸಮಸ್ಯೆಗಳ ಪರಿಹಾರ ನಮ್ಮ ಕೈಯಲ್ಲೇ ಇದೆ.
ಅದೇನೆಂದರೆ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸಬೇಕು. ಸಣ್ಣ ಕುಟುಂಬ ಸುಖಕರ ಕುಟುಂಬ ಎಂಬ ಸಂದೇಶವನ್ನು ಪ್ರತಿಯೊಬ್ಬರಲ್ಲೂ ಅನುಸರಿಸಬೇಕು. ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ. ಸರ್ಕಾರದ ಯೋಜನೆಗಳ ಜೊತೆಗೆ ನಮ್ಮ ವೈಯಕ್ತಿಕ ಜವಾಬ್ದಾರಿಯು ಅತ್ಯಂತ ಮುಖ್ಯ. ಕೊನೆಯದಾಗಿ ಹೇಳಬೇಕೆಂದರೆ, ಜನಸಂಖ್ಯೆ ನಮ್ಮ ಶಕ್ತಿ ಆಗಬೇಕೆಂದರೆ ಅದನ್ನು ನಿಯಂತ್ರಿಸುವ ಜ್ಞಾನ ಮತ್ತು ಜವಾಬ್ದಾರಿ ನಮಗಿರಬೇಕು. ಇಲ್ಲವಾದರೆ ಅದು ನಮ್ಮ ಪ್ರಗತಿಗೆ ದೊಡ್ಡ ಅಡ್ಡಿಯಾಗುತ್ತದೆ. ಧನ್ಯವಾದಗಳು. ಉಲ್ಲಾಸಿನಿ ಅವರೇ, ಪರ್ಫೆಕ್ಟ್ 3 ಮಿನಿಟ್ಸ್. ಏನು ಸ್ಟಾಪ್ ವಾಚ್ ಇಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಹೇಗೆ? ತುಂಬ ಸಲ ಮಾಡಿದ್ದೀರಿ. ಸೊ ಅದರಿಂದ 3 ಮಿನಿಟ್ಸ್ ಕರೆಕ್ಟ್ ಆಯಿತು. ಸೊ ಅದರ ಜೊತೆಗೆ ಕಾನ್ಸೆಪ್ಟ್ ಕೂಡ ಕರೆಕ್ಟಾಗಿ ರೀಚ್ ಆಗಿದೆ ಅಂತ ಕೇಳುವಂಥ ಟೈಮ್. ಸೊ ಜಡ್ಜಸ್ ಹತ್ರ ಅವರ ಕಮೆಂಟನ್ನು ಕೇಳುವಂಥ ಸಮಯ. ಅವಿನಾಶ್ ಕಾಮತ್ ಸರ್, ಉಲ್ಲಾಸಿನಿ ಅವರ ಮಾತುಗಳನ್ನು ಕೇಳಿದ್ರಿ. ಸೊ ಏನನ್ನಿಸ್ತು? ಹಾಯ್ ಸಿಸ್ಟರ್ ಉಲ್ಲಾಸಿನಿ. ಹಾಯ್ ಸರ್. ಓಕೆ, ಎಷ್ಟನೇ ಕ್ಲಾಸ್ ಮತ್ತು ಯಾವ ಸ್ಕೂಲ್? 9ನೇ ಕ್ಲಾಸು. ವೆರಿ ಗುಡ್. ಯಾವ ಶಾಲೆ? ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ, ಬ್ರಹ್ಮಾವರ. ಓಕೆ. ಮತ್ತು ನಿಮಗೆ ಜೋಕ್ಸ್ ಅಂತಂದರೆ ಸ್ವಲ್ಪ ವಿಟ್ಟಾಗಿರ್ಲಿಕ್ಕೆ ಇಷ್ಟ ನಿಮಗೆ, ಅಂದರೆ ತಮಾಷೆಯಾಗಿ ಮಾತು ಕೂಡ ಹಾಗೇನಾ? ಮಾತು ಅಂದರೆ ನಿಮ್ಮ ಪರ್ಸ್ನಾಲಿಟಿ ಹಾಗೆ ಬಂದಿದೆಯಾ? ಓದಿ ಅದು ನಮ್ಮೊಳಗದು ಹಾಸು ಹೊಕ್ಕಾಗಿರ್ತದೆ ಅದು? ಇಲ್ಲ, ನಾನು ಸೀರಿಯಸ್ ಆಗಿ ಇರ್ತೀನಿ. ಶಾಲೆಗಳೆಲ್ಲ ಆ ಥರನೇ ಇರ್ತೀನಿ, ಹಾಸ್ಯ ಮಾಡಿ. ಓಕೆ ನೈಸ್. ನಿಮಗೆ ಏನಾಗಬೇಕು ಮುಂದೆ? ವಾಟ್ ಯು ವಾಂಟ್ ಟು ಬಿಕಮ್? ಯು ವಾಂಟ್ ಟು ಬಿ ಅ ಸ್ಪೀಕರ್, ಯು ವಾಂಟ್ ಟು ಬಿ ಅ ಡಾಕ್ಟರ್. ಓಕೆ, ಅದು ಉದ್ಯೋಗಕ್ಕೆ ಏನು ಮಾಡ್ತಿದ್ದಾಳೆ ಮಗಳು? ಡಾಕ್ಟ್ರು ಅಂತ ಹೇಳ್ಬೋದು, ನಾನು ಡಾಕ್ಟ್ರು ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಏನು ಹವ್ಯಾಸ ನಿಮಗೆ? ಹವ್ಯಾಸಿಯಾಗಿ ನೀವು ಏನಾಗಬೇಕು ಅಂತಿದ್ದೀರಾ? ಹವ್ಯಾಸಿಯಾಗಿ ಈ ಥರ ಸ್ಪೀಚ್ನೆಲ್ಲ ಎಲ್ಲ ಕಡೆ ಕೊಡಬೇಕು. ಮತ್ತೆ ಡ್ಯಾನ್ಸಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಆ ಥರ ಡ್ಯಾನ್ಸಲ್ಲಿ, ಸಿಂಗಿಂಗ್ ಕೂಡ ಮಾಡ್ತೇನೆ. ಒಟ್ಟು ಇದಷ್ಟು ಹಾಬಿಗಳು ನಂದು. ಓವರ್ ಆಲ್ ನಾನು ನಿಮ್ಮ ಪರ್ಫಾರ್ಮೆನ್ಸ್, 3 ನಿಮಿಷದ ಪರ್ಫಾರ್ಮೆನ್ಸ್, ನೀವು ಬಂದಿದ್ದು, ತೇಜಸ್ ಜೊತೆ ಮಾತಾಡಿದ ರೀತಿ, ನೀವು ಅಲ್ಲಿ ಪ್ರೆಸೆಂಟ್ ಮಾಡಿದ್ದು, ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ ರೀತಿ, ನನಗೆಲ್ಲನೂ ಇಷ್ಟ ಆಯಿತು. ಬಟ್ ಐ ವಾಂಟ್ ಟು ನೋ ಇಫ್ ಇಟ್ ಈಸ್ ಬೈ ಹಾರ್ಟ್ ಆರ್ ಫ್ರಮ್ ಹಾರ್ಟ್. ಇದು ಹಾರ್ಟಿಂದನೇ ಆ್ಯಕ್ಚುಲಿ. ಅಂದರೆ ನಾನು ಬಯಟ್ ಎಲ್ಲರೂ ಮಾಡ್ತಾರೆ, ಆದರೆ ನನ್ನ ಭಾವನೆಗಳಿಂದ ಅದು ಹೇಳೋದು. ಬಿಕಾಸ್ ಇಲ್ಲೀಗ ಪ್ರಸ್ತುತ ನಡೀತಿರುವ ಎಲ್ಲ ಸಮಸ್ಯೆಗಳು, ಶಿಕ್ಷಣದಲ್ಲಾಗಲಿ, ಆರೋಗ್ಯ ಮತ್ತು ಆಹಾರ ನೀರು ಎಲ್ಲದು, ನಿರುದ್ಯೋಗ ಸಮಸ್ಯೆ ಮುಖ್ಯವಾದದ್ದು. ಇದೆಲ್ಲ ನನ್ನ ಭಾವನೆಗಳಿಂದನೇ ಹೇಳಿರೋದು. ಓಕೆ, ಅದೇ ಏನಂತಂದರೆ ನಾನು ಯಾಕೆ ಇದನ್ನು ಕೇಳಿದೆ, ಸಾಮಾನ್ಯ ನಾವೆಲ್ಲ ಈ ವಯಸ್ಸಿನಲ್ಲಿ ಬೈ ಹಾರ್ಟ್ ಮಾಡೋದು ನಮಗೊಂದು ಅಭ್ಯಾಸ. ಬೈ ಹಾರ್ಟ್ ಮಾಡೋದು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ನಾವು ಸ್ಟ್ರಗಲ್ ಮಾಡ್ತೇವೆ. ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ಹಾರ್ಟ್ ಅಲ್ಲ, ನಥಿಂಗ್ ಕ್ಯಾನ್ ಸ್ಟಾಪ್ ಯು. ಸೊ ನೀವು ಹಾರ್ಟಿಂದನೇ ಮಾತಾಡಿದ್ದೀರಾ ಅಂತ ನನಗೂ ಅನಿಸಿತು. ನಂಗೆ ಕನ್ಫರ್ಮೇಷನ್ ಬೇಕಾಗಿತ್ತು. ದಯವಿಟ್ಟು ಇದನ್ನು ಮುಂದುವರಿಸಿ. ಯುವರ್ ಗುಡ್ ಸ್ಪೀಕರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಸರ್. ಅಲ್ವಿಂದಂತಿ ಸರ್, ಉಲ್ಲಾಸಿನಿ ಅವರ ಮಾತುಗಳನ್ನು ಕೇಳಿದ್ರಿ ಸರ್. ನಗುಮೊಗದಲ್ಲಿ ಇದ್ದೀರಿ ನೀವು ಕೂಡ. ಉಲ್ಲಾಸ ಆಯಿತು. ಥ್ಯಾಂಕ್ ಯು ಸರ್. ಓಕೆ, ನೀವು ಚಿತ್ರಕಲೆಯಲ್ಲಿ ಇದ್ದೀರಿ, ಹೌದು. ಡ್ಯಾನ್ಸ್ನಲ್ಲಿ ಇದ್ದೀರಿ, ಹೌದು. ಸಿಂಗಿಂಗ್ನಲ್ಲಿ ಇದ್ದೀರಿ, ಹೌದು. ಭಾಷಣದಲ್ಲಿ ಇದ್ದೀರಿ. ಯಾವುದರಲ್ಲಿ ಇಲ್ಲ ಉಲ್ಲಾಸಿನಿ? ಆ್ಯಕ್ಟಿಂಗಲ್ಲಿ ಇಲ್ಲ. ಭಾಷಣಕ್ಕೆ ಬೇಕು ಆ್ಯಕ್ಟಿಂಗ್, ಎಲ್ಲದರಲ್ಲಿದ್ದೀರಿ. ಈಗ ಜನಸಂಖ್ಯೆಯನ್ನು ತೆಗೆದುಕೊಂಡಿದ್ದೀರಿ ನೀವು, ಜನಸಂಖ್ಯೆ ಸಮಸ್ಯೆ ಅಂತೇಳಿ. ಜನಸಂಖ್ಯೆ ಒಂದು ಸಮಸ್ಯೆ ಆಗಿದ್ದರೆ ಜಪಾನ್ನಲ್ಲಿ, ಚೈನಾದಲ್ಲಿ, ನ್ಯೂಜಿಲೆಂಡ್ನಲ್ಲಿ, ಫಿನ್ಲ್ಯಾಂಡ್ನಲ್ಲಿ, ಡೆನ್ಮಾರ್ಕ್ನಲ್ಲಿ ಜನಸಂಖ್ಯೆ ಬೇಕು ಅಂತೇಳಿ ಕೂಗ್ತಾ ಉಂಟು. ಚೈನಾ ಒಂದು ಕಾಲದಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಮಾಡಿತ್ತು, ಒಂದೇ ಮಗು ಬೇಕು ಅಂತೇಳಿ ಮಾಡಿತ್ತು. ಈಗ ಬೊಬ್ಬೆ ಹಾಕ್ತಾ ಇದ್ದಾರೆ ಅವರು. ಜನಸಂಖ್ಯೆ ಒಂದು ಸಮಸ್ಯೆ ಆಗಿದ್ದರೆ ಈ ದೇಶಗಳು ಪ್ರೈಸ್ ಕೊಡ್ತೇವೆ. 3 ಮಗು ಆದರೆ ಡೆನ್ಮಾರ್ಕ್ನಲ್ಲಿ, ಫಿನ್ಲ್ಯಾಂಡ್ನಲ್ಲಿ ಅವಾರ್ಡ್ ಸಿಗ್ತದೆ. ಹೌದು. ಜನಸಂಖ್ಯೆ ಒಂದು ಸಮಸ್ಯೆನಾ? ಜನಸಂಖ್ಯೆ ಒಂದು ಕಡೆ ಸಮಸ್ಯೆ, ಒಂದು ಕಡೆ ಅದು ಲಾಭವಾಗ್ಬೋದು. ಹೌದು. ಯಾಕಂದ್ರೆ ಈಗ ಭಾರತದಲ್ಲಿ ಅದರಿಂದ ತುಂಬಾ ಹಲವಾರು ಸಮಸ್ಯೆಗಳು ಉಂಟಾಗುತ್ತಿದೆ. ನಿರುದ್ಯೋಗ ಅಂತ ಹೇಳ್ತೀಯಲ್ಲ. ಹೌದು. ಈಗ AI ಬಂದಿದೆ. ಹೌದು. 10 ಮಂದಿಯ ಕೆಲಸವನ್ನು ಒಂದು ಮಿಷಿನ್ ಮಾಡ್ತದೆ. ಹೌದು. ಆ ಒಂದು ಮಿಷನ್ನ ಕೆಲಸವನ್ನು ಅರ್ಧ AI ಟೆಕ್ನಾಲಜಿ ಮಾಡ್ತದೆ. ಹೌದು. ಇಂಥ ಟೆಕ್ನಾಲಜಿ ಇನ್ನೊಂದು ನೀವು ನಮ್ಮ ಪ್ರಾಯಕ್ಕೆ ಬರುವಾಗ ಮತ್ತೇನೋ ಬರಬಹುದು. ಹೌದು. ಯಾರಿಗೂ ಕೆಲಸವೇ ಇರಲಿಕ್ಕಿಲ್ಲ ಆವಾಗ. ಅದೇ ಸಮಸ್ಯೆ ಆಗುತ್ತೆ ಈಗ ಕೂಡ ಅದು ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನೀವು ಡಾಕ್ಟರ್ ಆಗಬಹುದು ಅಲ್ಲ? ಹೌದು. ಮುಂದೆ ರೋಬೋಟಿಕ್ ಸರ್ಜರಿ ಈಗಲೇ ಶುರು ಮಾಡಿದ್ದಾರೆ. ಹೌದು. ಡಾಕ್ಟರ್ ಮಾಡ್ತಾ ಇಲ್ಲ. ಅದಕ್ಕೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಅಂದ್ರೆ ಮೆಷಿನ್ಸ್ ಬೇಕು,
ಕೆಲಸ ಎಲ್ಲ ಸುಲಭವಾಗುತ್ತದೆ ಮೆಷಿನ್ಸ್ ಎಲ್ಲ, ಅಂದರೆ 10 ಜನ ಕೆಲಸ ಒಬ್ಬರೇ ಮಾಡೋದಾದ್ರೆ ಸುಲಭ ಆಗುತ್ತದೆ. ಆದರೆ ಈಗ ಜನರಿಗೆ ಹಾಗಾದ್ರೆ ನೀವು ಏನ್ ಹೀಗೆ ಕೆಲ್ಸ? ಮಾತನಾಡ್ತಾ ಹೋದ್ರೆ ನಮಗೆ ತುಂಬಾ ಮಂದಿ ಕಾಂಪಿಟೇಟರ್ಸ್ ಎಲ್ಲ ಇದ್ದಾರೆ, ತಾವು ಸೆಲೆಕ್ಟ್ ಆಗಿದ್ದೀರಿ. Yes. ಅದು ವಿಷಯ ಏನಂತ ಹೇಳಿದ್ರೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್. ಸರ್. ನೀವೇನ್ ಗೊತ್ತಾ ಸರ್, ನೀವು ಮಾತಾಡ್ತಾ ಮಾತಾಡ್ತಾ ಸೆಲೆಕ್ಟ್ ಅಂದ್ರಿ ಅಲ್ಲ, ಸೊ ಅದರಲ್ಲೇ ಇದ್ದಾರೆ. ಓ ದೇವ್ರೆ, ನಾನು ಸೆಲೆಕ್ಟ್ ಆಗ್ತೇನೆ ಇಲ್ವಾ, ಏನಾಗಿದೆ? ಸೊ ಶಾಕಿಂಗ್ ಅಲ್ಲಿ ಒಂದು ಸೆಲೆಕ್ಷನ್ ಮಾಡಿಬಿಟ್ರು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಇನ್ನು ಜಾಸ್ತಿ ಚೊರೆ ಮಾಡೋದು ಬೇಡ. ಎಸ್, ಥ್ಯಾಂಕ್ ಯು ಸೋ ಮಚ್ ಉಲ್ಲಾಸಿನಿ ಅವರೇ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. Thank you, sir. ಸೋ ಮಚ್. ಎಸ್ ವೀಕ್ಷಕರೇ, ಉಲ್ಲಾಸಿನಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ನೇರವಾಗಿ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಇದೀಗ ನಮ್ಮ ಮುಂದೆ ಅದೀಶ್ ಯೇಷಣೈ. ಅದೀಶ್, ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಿ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಓಕೆ, ಸೊ ಈಗ ಟ್ರೈ ಮಾಡೋದು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಲಿಕ್ಕೆ. ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಲಿಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಿ? ನನಗೆ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ಸ್ ಉಂಟು. ಸೊ ಓಕೆ, ಸೈಮಲ್ಟೇನಿಯಸ್ಲಿ ಎಕ್ಸಾಮ್ಸಿಗೆ ಮತ್ತು ಇದಕ್ಕೆ ಸಹ ಪ್ರಿಪೇರ್ ಮಾಡಿ ಎಂಥರ ಮ್ಯಾನೇಜ್ ಮಾಡಿ ಇವತ್ತು ಬಂದಿದ್ದಾನೆ. ಓಕೆ. ಎನಿವೆ, ಸೊ ಇವತ್ತಿನ ಭಾರತದ ಸಮಸ್ಯೆಯ ಬಗ್ಗೆ ಮಾತನಾಡಲಿಕ್ಕೆ ರೆಡಿ ಇದ್ದೀರಿ. ಸೊ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ? ರಿಲಿಜಿಯಸ್ ಇನ್ಇಕ್ವಾಲಿಟಿ. ಎಸ್, ಓಕೆ. ಹಾಗಾದರೆ ವೀಕ್ಷಕರೇ, ಅದೀಶ್ ಯೇಷಣೈ ಇವತ್ತು ಮಾತಿನ ಮಂಟಪದಲ್ಲಿ ನಿಮ್ಮ ಮುಂದೆ ಯಾವ ಒಂದು ವಿಷಯದ ಕುರಿತಾಗಿ ಮಾತನಾಡ್ತಾರೆ ಅನ್ನೋ ಕುತೂಹಲ ನಿಮಗೂ ಇದೆ, ನಮಗೂ ಇದೆ. ಹಾಗಾದರೆ ಬನ್ನಿ, ಇದೀಗ ನಿಮ್ಮ ಮುಂದೆ ಅದೀಶ್ ಯೇಷಣೈ. India has been a land of many faith, yet one shared identity. For generations, people prayed in different ways, but lived with mutual respect. Religion guided personal values, not public division. It shaped our character, not conflicts. Today, however, religious inequality stands as a serious problem before our nation. Respected judges, let me present a simple reality before you. A young Indian stands during the national anthem with pride. He believes in our constitution, respects our national symbols, and dreams of serving our country. But before his talent is recognized, his religion is questioned. Before his intentions are trusted, his faith is doubted. This is not an isolated incident. This reflects a growing mindset. Religious inequality today is not accidental. It is cultivated. Communities are labeled, differences are exaggerated, and fear is normalized. Religion, which should have united people, is increasingly being used as a tool of public division. Long ago, Mahatma Gandhi had reminded us that religion should have no place in politics. Yet, today, we see faith influencing public discourse and shaping narratives. In the era of social media, where misinformation spreads faster than understanding, harmony is often sacrificed for influence and power. Swami Vivekananda had once said, "The strength of a nation lies in the unity of its people." A society divided by these inequalities cannot achieve lasting development or stability. The riots caused by this distracts us from major issues like poverty, unemployment, pollution, and so on. Let me be very clear. This is not a debate between religions. It is a question of discrimination versus equality. This question asks us whether our primary identity is that of citizens or of categories. So, the way forward must be firm and principled. Religion must remain as a personal matter, not a tool of public division. Religion should remain as a personal matter, not a tool of public division. The Constitution must stand tall above all these religious considerations. Leadership must rise above these divisions to unite our nation. And religion should not only affect us, but it should unite the people, not divide them. So, I want to conclude with a message for every responsible citizen out there. If this problem goes unchecked, we do not merely fail a section of society, but we fail our constitution, we fail democracy, and we fail our country. So, the choice before us is clear. Do we want to move forward as a united nation built on justice and equality, or do we allow divisions to define our destiny? The answer we choose today will shape the India of tomorrow. Thank you. ಎಸ್, ಸತೀಶ್ ಅವರೇ,
3 ನಿಮಿಷ 30 ಸೆಕೆಂಡ್ ನಿರರ್ಗಳವಾಗಿ ಮಾತನಾಡಿದ್ರಿ. ಸೊ ಐ ಥಿಂಕ್ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ಸೊ ಜಡ್ಜಸ್ನವರು ಅದೇ ಹೇಳುವಂಥದ್ದು, ನಾವು ಯಾವ ಲ್ಯಾಂಗ್ವೇಜ್ನಲ್ಲಿ ಫ್ಲೂಯೆಂಟ್ ಆಗಿದ್ದೇವೆ ಆ ಲ್ಯಾಂಗ್ವೇಜ್ನಲ್ಲಿ ಮಾತಾಡಬೇಕು ಅನ್ನೋಂಥ ವಿಚಾರದ ಕುರಿತಾಗಿ. ಓಕೆ, ಹೇಗನಿಸ್ತಾ ಇದೆ? ಅದು ಬೆಲ್ ಆದ ಮೇಲೆ ಒಂದು ಸರ್ತಿ ರಪ್ಪ ನರ್ವಸ್ನೆಸ್ ಇಟ್ಟಾಯಿತು, ಬಟ್ ಅದು ಕ್ವಿಕ್ಲಿ ಓವರ್ಕಮ್ ಮಾಡಿ ನಾನು ಸ್ಪೀಚನ್ನು ಹೇಗೆ ಫಾಸ್ಟಾಗಿ ಎಂಡ್ ಆಗ್ಬೋದು ಹಾಗೆ ಎಂಡ್ ಮಾಡಿದೆ. ಓಕೆ, ಎಸ್. ಹಾಗಾದರೆ ನಮ್ಮ ನೇರವಾಗಿ ತೀರ್ಪುಗಾರ ಹತ್ರ ಕೇಳುವ. ಎಸ್, ಅಲ್ವಿಂದಂತೆ ಸರ್, ನಮ್ಮ ಬೇಸ್ ವಾಯ್ಸ್ನ ಅದೀಶ್ ಅವರ ಮಾತುಗಳು ಹೇಗಿತ್ತು ಸರ್? ಒಂದು ಕಾಂಪ್ಲಿಮೆಂಟನ್ನು ನೀವೇ ಕೊಟ್ರಿ, ಬೇಸ್ ವಾಯ್ಸ್. ಸೊ ವಾಟ್ ಮೇಡ್ ಯು ಟು ಸಿಲೆಕ್ಟ್ ದಿಸ್ ಟಾಪಿಕ್? ಸರ್, ವೆನ್ ದ ಟಾಪಿಕ್ ಕೇಮ್ ಟು ಅಸ್, ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳು, ಐ ಸ್ಯಾಟ್ ಆ್ಯಂಡ್ ಐ ಥಾಟ್ ಆಫ್ ಡಿಫ್ರೆಂಟ್ topics like corruption, poverty and all. But I came to this topic because in the past few years or in the past few months, this has been going on continuously. And if there is no peace and harmony in our country, no one would like to invest in our country. So it's ruining the peace of our country and also it's ruining the impression of India in a... Don't you think this topic is controversial? When we say it might be controversial, but yes, it is a major problem, and if no one speaks about it, it will remain low. So I thought of picking this Yes, topic. Adish, you took the risk. Yes, sir. Took the risk. We have to speak. We have to speak on such topics. ನನಗೇನಾದರೂ ಆಗ್ತದಾ ಇದ್ರ ಬಗ್ಗೆ ಮಾತನಾಡಿದರೆ? ನನ್ನ ಕಮ್ಯುನಿಟಿ ಒಳಗೆ ಏನಾದರೂ ಮಾತಾಡ್ತಾರಾ, ನನ್ನ ಸಮಾಜದಲ್ಲಿ ಮಾತನಾಡ್ತಾರಾ? ಈ ರೀತಿಯಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದರೆ, you said perfectly right, nobody is going to invest on our country. Yes, sir. Nobody will give the opportunity for our country, and especially the youngsters are the losers. Your speech included the quotations, sayings, and you give the personal opinion. At the end, you have become very rough, and you said that on my personal opinion. A speech should include all these things. Okay, all the best. ಎಸ್, ಎಸ್, ಥ್ಯಾಂಕ್ ಯು ಸೋ ಮಚ್ ಅಲ್ವಿನ್ ಸರ್. ಎಸ್, ಇದೀಗ ಅವಿನಾಶ್ ಕಾಮತ್ ಸರ್, ಹೇಗಿತ್ತು ಅದೀಶ್ ಅವರ ಮಾತುಗಳು? ಹಲೋ ಅದೀಶ್. Hello, sir. Yeah, absolutely nice performance. Thank you, sir. This is the first thing that I want to say. ಹೆಚ್ಚಿನವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ, ನೀವು ಇಂಗ್ಲೀಷಲ್ಲಿ ಮಾತಾಡಿದ್ದೀರಿ, ಹಾಗಾಗಿ ದಟ್ಸ್ ವೇರ್ ಯು ಸ್ಟ್ಯಾಂಡ್ ಡಿಫ್ರೆಂಟ್. Yes, sir. ಸೊ ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ದಟ್ಸ್ ನಂಬರ್ ಒನ್. ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಆರ್ ಯು ಹ್ಯಾವ್ ಟು ಡೂ ಇಟ್ ಫಸ್ಟ್. ಐ ಥಿಂಕ್ ಇದು ನಿಮಗೆ ಅಂದರೆ ನಿಮ್ಮ ಮಾತಿಗೆ ತುಂಬ ಹೋಲುವಂಥ ಒಂದು ಮಾತು ಅಂತ ನಂಗೆ ಅನಿಸಿದ್ದು ಒಂದು. ಆಮೇಲೆ ಕಪಲ್ ಆಫ್ ಅಬ್ಸರ್ವೇಷನ್ಸ್, ಗಾಂಧಿ ವಿವೇಕಾನಂದ ಎಲ್ಲ ಬಂದರು, ತುಂಬ ಖುಷಿಯಾಯಿತು. ಪಾಲಿಟಿಕ್ಸ್ ಮತ್ತು ರಿಲಿಜನ್ ಬಗ್ಗೆ ಬಹಳ ಸ್ಪಷ್ಟವಾಗಿ ನೀವು ನಿಮ್ಮ ಒಪಿನಿಯನನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರಿ. ದಟ್ ವಾಸ್ ಆಲ್ಸೋ ಗುಡ್. ಈಗ ಅಲ್ಲಿ ಲಾಸ್ಟಲ್ಲಿ ಅಂದರೆ ಸ್ಟಾರ್ಟ್ ಮಾಡಿ ಎಂಡ್ 2.5 ನಿಮಿಷ ಆದ ನಂತರ ನೀವು ಒಂದು ಸೆಂಟೆನ್ಸನ್ನು ರಿಲಿಜನ್ ಶುಡ್ ಬಿ ಅ ಪರ್ಸ್ನಲ್ ಮ್ಯಾಟರ್ ಆ್ಯಂಡ್ ನಾಟ್ ಎ ಟೂಲ್ ಆಫ್ ಪಬ್ಲಿಕ್ ಡಿವಿಷನ್ ಅಂತ ಹೇಳುವಾಗ ಅದನ್ನು 2 ಸಲ ನೀವು ಹೇಳಿದ್ರಿ. ವಾಸ್ ಇಟ್ ಪರ್ಪಸ್ಫುಲಿ ಆರ್ ನಿಮಗೆ ಅದು ನೆಕ್ಸ್ಟ್ ಸೆಂಟೆನ್ಸ್ ಬರಲಿಲ್ಲ? ನೆಕ್ಸ್ಟ್ ಸೆಂಟೆನ್ಸ್ ಬರಲಿಲ್ಲ, ಸೊ ಅದಕ್ಕೆ ಅದೇ ಲೈನ್ ಇನ್ನೊಮ್ಮೆ ಹೇಳಿದೆ. ಅದೇ ಪರ್ಫೆಕ್ಟ್. ಈಗ ನಾವು ಇದು ಭಾರಿ ಒಳ್ಳೆ ವಿಷಯ. ಯಾಕೆ ಅಂತಂದರೆ ದಿಸ್ ಪುಟ್ಸ್ ಆಡಿಯನ್ಸ್ ಇನ್ ಕನ್ಫ್ಯೂಷನ್. ನಮಗೇನು ಅನಿಸ್ತದೆ, ಕೆಲವರಿಗೆ ಅನಿಸ್ಬೋದು ಇಲ್ಲ ಆ ಸೆಂಟೆನ್ಸನ್ನು ಸ್ಟ್ರೆಸ್ ಮಾಡೋದಕ್ಕೋಸ್ಕರ ಇವನು ಇನ್ನೊಂದು ಸಲ ಹೇಳಿದ ಅಂತ ಅನಿಸಿತು. ಸೊ ಅದಕ್ಕಾಗಿ ನಾನು ಕೇಳಿದೆ. ಆಮೇಲೆ ನೀವು ಏನು ಓದ್ತೀರಾ? ಇಂಗ್ಲೀಷ್ ನಿಮ್ಮದು ತುಂಬ ಚೆನ್ನಾಗಿದೆ. 9ನೇ ಕ್ಲಾಸಲ್ಲಿ ನಿಮ್ಮ ನಿರರ್ಗಳತೆ ಮತ್ತು ಸ್ಪಷ್ಟತೆ ಮತ್ತು ನೀವು ಬಳಸುವಂಥ ಪದಗಳು ಎಲ್ಲ ಕ್ಲೀನ್ ಆಗಿದೆ. ಸೊ ಏನು ಓದೋದು ನೀವು? ನಾನು ಲಾಸ್ಟ್ ಇಯರ್ ನಮ್ಮ ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಪಬ್ಲಿಕ್ ಸ್ಪೀಕಿಂಗ್ ಟ್ರೈನರ್ಸ್ ಬರ್ತಿದ್ರು ಕ್ಲಾಸಲ್ಲಿ. ಅವರು ಹೀಗೆ ಮಾಡಿಸ್ತಿದ್ರು, ಎಂತಂದರೆ ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡಬೇಕು ಸ್ಪಾಂಟೇನಿಯಸ್ಲಿ. ಗುಡ್. ಸೊ ಹಾಗೆ ಮಾತಾಡಿ ನನಗೆ ಎಕ್ಸ್ಪೀರಿಯನ್ಸ್ ಬಂದಿದೆ. ವೆರಿ ಗುಡ್. ಸೊ ಐ ಹ್ಯಾವ್ ನೋ ಸ್ಟೇಜ್ ಫಿಯರ್ ರೈಟ್ ನೌ. ಓಕೆ. ಸೊ ದಿಸ್ ವಾಸ್ ಅ ಸೀರಿಯಸ್ ಟಾಪಿಕ್. ನೀವು ಸ್ವಲ್ಪ ಲೈಟ್ ಟಾಪಿಕ್ ಮೇಲೂ ಮಾತಾಡ್ಬೋದಾ? Would you like to speak? I mean, like example, sir. As in, are you? This is a kind of a little serious topic, right? Politics, religion, etc., and all that. So, light topic ಕೊಟ್ಟರು, ಯಾವುದಾದ್ರೂ ಒಂದು ಲೈಟ್ ಟಾಪಿಕ್ ಕೊಟ್ಟರು ಕೂಡ, ಸ್ಕೂಲ್ ಇತ್ಯಾದಿ ಅದ್ರ ಬಗ್ಗೆನೂ ಎಲ್ಲ ಮಾತಾಡ್ಬೋದಾ ನೀವು? ರಿಲೇಷನ್ಶಿಪ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದಾ? Yes, sir. ಓಕೆ, ಮಾತಾಡ್ಬೋದಲ್ಲ. ಓಕೆ. ನೀವು ಮೈಕ್ ಹಿಡಿಯೋ ರೀತಿ ತುಂಬ ಚೆನ್ನಾಗಿದೆ, ನಿಮಗೆ ಅದು ತುಂಬ ಸೂಟ್ ಆಗುತ್ತೆ. ದ್ಯಾಟ್ ಸ್ಟೈಲ್ ಸೂಟ್ಸ್ ವೆಲ್. ದ್ಯಾಟ್ ಈಸ್ ಒನ್ ಥಿಂಗ್. ಎಸ್, ಥ್ಯಾಂಕ್ ಯು ಅವಿನಾಶ್ ಸರ್. ಎಸ್, ಹಾಗಾದರೆ ಅದೀಶ್ ಅವರೇ, ಹೇಗೆ ಸೆಲೆಕ್ಟ್ ಆಗ್ತೀರಿ ಅನ್ನಿಸ್ತಿದೆ? ಏನು ಅನ್ನಿಸ್ತಾ ಇದೆ?
ನೋಡ್ಬೇಕು ಸರ್, ಈಗ ಅಲ್ವಿಂದಂತೆ ಸರ್ ಮತ್ತು ಅವಿನಾಶ್ ಕಾಮತ್ ಸರ್ ಹೇಗೆ ಹೇಳ್ತಾರೆ ಅದರ ಮೇಲೆ. ಎಸ್, ಓಕೆ. ಹಾಗಾದರೆ ಅಲ್ವಿನ್ ಸರ್, ಹೇಗೆ ನಮ್ಮ ಆದೇಶ್ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ? ಯು ಆರ್ ಸೆಲೆಕ್ಟೆಡ್ ಚಾಂಪ್. ಎಸ್, ಆದೇಶ್ ಸೆಲೆಕ್ಟ್ ಆಗಿದ್ದೀರಿ, ಕಂಗ್ರ್ಯಾಚುಲೇಷನ್. ಎಸ್, ಸೊ ವೀಕ್ಷಕರೇ, ಆದೇಶ್ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದಾರೆ. ಎಸ್, ಮುಂದಿನ ಸುತ್ತಿಗೂ ಕೂಡ ನಿಮಗೂ ಕೂಡ ಆಲ್ ದ ಬೆಸ್ಟ್. ಸೊ ಪ್ರಿಪೇರ್ ಆಗಿ ಎಕ್ಸಾಮ್ಸ್ನ ಮಿಡ್ಲಲ್ಲಿ ಇದಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಿ. ಎಸ್, ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಆದೇಶ್ ಏಷಣೆ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಗೊಂಡಿದ್ದಾರೆ. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸ್ಪರ್ಧಿಗಳ ವಾಕ್ಚಾತುರ್ಯವನ್ನು ನೋಡಬೇಕು. ಅದಕ್ಕೂ ಮೊದಲು ಅಭಿವ್ಯಕ್ತ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU ಕಾಟ್ ವಿತ್ ಎಲೆಕ್ಟ್ರಿಕ್ ಕಂಟ್ರೋಲ್ ಡಿವೈಸ್, ಪವರ್ ಆಪರೇಟೆಡ್ ಆಟೋಮ್ಯಾಟಿಕ್ ವೀಲ್ ಚೇರ್ಸ್, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. ನಾನ್ ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರ್ ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು ನಾನಿಲ್ವೇನಾ? ನೀನಿದ್ದಿ, ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ಏ, ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇಂದಿನ ಅಭಿವ್ಯಕ್ತದ ಮುಂದಿನ ಸ್ಪರ್ಧೆಯನ್ನ ಈ ವೇದಿಕೆಗೆ ಇದೀಗ ಸ್ವಾಗತಿಸುವಂತ ಸಮಯ. ನಮ್ಮ ಜೊತೆ ಪ್ರತೀತಿ PS ಅವರಿದ್ದಾರೆ. ಇದೀಗ ನಿಮ್ಮ ಮುಂದೆ ಅವರು. ಪ್ರತೀತಿ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಓಕೆ, ಈ ಸುತ್ತಿಗೆ ತಯಾರಾಗಿದ್ದೀರಿ? ಫುಲ್ಲಿ ಪ್ರಿಪೇರ್ಡ್? ಎಸ್, ಏನು ಕೂಡ ಡೌಟ್ಸ್ ಇಲ್ಲ?
ಓಕೆ, ಯಾವ ವಿಷಯವನ್ನು ಆಯ್ಕೆ ಮಾಡಿದ್ದೀರಿ? ಭ್ರಷ್ಟಾಚಾರ. ಭ್ರಷ್ಟಾಚಾರದ ಬಗ್ಗೆ. ಹಾಗಾದರೆ ನಮ್ಮ ದೇಶದಲ್ಲಿ ತುಂಬ ಭ್ರಷ್ಟಾಚಾರ ಇದೆ ಅಂತ ಆಯಿತು. ಹೌದು, ಇದೆ. ಓಕೆ, ಯಾವುದೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದರ ವಿಚಾರದಾಗಿ ಒಂದಷ್ಟು ಸಮಾಲೋಚನೆಯನ್ನು ನಡೆಸಿದ್ದೀರಿ, ಪ್ರಿಪೇರ್ ಆಗಿದ್ದೀರಿ. ಓಕೆ, ಸೊ ಏನು ನ್ಯೂಸ್ ಪೇಪರ್ ಏನು ರೀಡಿಂಗ್ ಎಲ್ಲ ಜಾಸ್ತಿ ಮಾಡ್ತೀರಾ ಹೇಗೆ? ಮಾಡ್ತೀನಿ. ಓಕೆ, ಹಾಗಾಗಿ ಈ ವಿಷಯವನ್ನು ಸೆಲೆಕ್ಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ಓಕೆ, ಇದೀಗ ವೀಕ್ಷಕರೇ, ನಾವುಗಳು ಪ್ರತೀತಿ PS ಅವರು ಭ್ರಷ್ಟಾಚಾರದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಇದೀಗ ನಮ್ಮ ಮುಂದೆ ಪ್ರತೀತಿ PS. ಎಲ್ಲರಿಗೂ ಪ್ರೀತಿಯ ನಮನಗಳನ್ನ ಸಲ್ಲಿಸುತ್ತಾ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಎಲ್ಲ ಜೀವಿಗಳು ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ನನ್ನ ಭಾರತ. ಭಾರತ ನನ್ನ ಶೈಶವದ ತೊಟ್ಟಿಲು, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ. ಇಂಥ ಶ್ರೇಷ್ಠ ಭಾರತವು ಇಂದು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಇಂದು ನಮ್ಮ ಭಾರತದ ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಒಂದು ಕಟುವಾದ ಸತ್ಯ ಎಂದರೆ ಅದು ಭ್ರಷ್ಟಾಚಾರ. ಇಂದು ಭ್ರಷ್ಟಾಚಾರವು ಭಾರತವನ್ನು ವ್ಯಾಪಕವಾಗಿ ಕ್ಯಾನ್ಸರ್ನ ವ್ಯಾಧಿಯಂತೆ ಆವರಿಸಿಕೊಳ್ಳುತ್ತಿದೆ. ಹಾಗಾದರೆ ಈ ಭ್ರಷ್ಟಾಚಾರ ಅಂದರೆ ಏನು? ಭ್ರಷ್ಟಾಚಾರ ಎಂದರೆ ಕೇವಲ ಲಂಚವನ್ನು ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾತ್ರವಲ್ಲ. ಅಧಿಕಾರದ ದುರುಪಯೋಗ, ಸಾರ್ವಜನಿಕ ಸಂಪನ್ಮೂಲಗಳ ದುರ್ಬಳಕೆ, ನ್ಯಾಯದ ಹತ್ಯೆ ಮತ್ತು ನಾಗರಿಕರ ಹಕ್ಕುಗಳ ಕಸಿದುಕೊಳ್ಳುವಿಕೆ. ತುಂಬ ಸರಳವಾಗಿ ಹೇಳುವುದಾದರೆ, ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಾರ್ವಜನಿಕ ಹಿತವನ್ನ ಬಲಿ ಕೊಡುವುದೇ ನಾವು ಭ್ರಷ್ಟಾಚಾರ ಎನ್ನುತ್ತೇವೆ. ಒಮ್ಮೆ ಜೇನುತುಪ್ಪದ ಸಿಹಿಯಾದ ರುಚಿಯನ್ನ ಸವಿದಂತ ಒಬ್ಬ ವ್ಯಕ್ತಿ ಪದೇ ಪದೇ ಅದೇ ಜೇನುಗೂಡಿಗೆ ಕೈ ಹಾಕುತ್ತಾನೆ. ಅದೇ ರೀತಿಯಲ್ಲಿ ಒಮ್ಮೆ ಭ್ರಷ್ಟಾಚಾರಕ್ಕಾಗಿ, ಲಂಚಕ್ಕಾಗಿ ಕೈ ಒಡ್ಡಿದಾಗ ಮತ್ತೆ ಮತ್ತೆ ಅವನು ಅದೇ ಭ್ರಷ್ಟಾಚಾರಕ್ಕಾಗಿ ಮತ್ತೆ ಪುನಃ ಕೈಯೊಡ್ಡುತ್ತಾನೆ. ಆದ್ದರಿಂದ ಇದರಿಂದ ಎಲ್ಲ ಮಾನವೀಯತೆ ಕುಸಿಯುತ್ತಾ ಇದೆ. ಬಡವರಿಗೆ ಅನ್ಯಾಯವಾಗುತ್ತಿದೆ. ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಮತ್ತಷ್ಟು ಬಡತನಕ್ಕೆ ತಳ್ಳಲ್ಪಡುತ್ತಿದ್ದಾರೆ. ಇದರಿಂದ ಸಾಮಾಜಿಕ ನಂಬಿಕೆ ಕುಸಿಯುತ್ತಿದೆ. ನ್ಯಾಯ ಸಿಗುವುದಿಲ್ಲ, ಎಲ್ಲವೂ ಕೂಡ ಹಣದಿಂದಲೇ ಸಾಧ್ಯ ಎನ್ನುವಂಥ ಮನೋಭಾವನೆ ಬೆಳೆದು ನಾಗರಿಕರು ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದರಿಂದ ನಮ್ಮ ದೇಶಕ್ಕೆ, ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಅಪಾಯಕಾರಿ. ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವ ಇವೆಲ್ಲವೂ ಕೂಡ ಅವನತಿಯತ್ತ ಸಾಗುತ್ತಿದೆ. ಬಹುಶಃ ಇದಕ್ಕೆ ಬಹುಮುಖ್ಯವಾದ ಕಾರಣ ಎಂದರೆ ಅದು ಭ್ರಷ್ಟಾಚಾರ. ಹಾಗಾದರೆ ಈ ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಅಧಿಕಾರದ ಅಸಮತೋಲನ, ತಪ್ಪನ್ನ ನೋಡಿದರೂ ಕೂಡ ಪ್ರಶ್ನಿಸದೇ ಇರುವಂಥದ್ದು, ಮಾನವನ ದುರಾಸೆ, ನೈತಿಕತೆಯ ಕೊರತೆ, ಭ್ರಷ್ಟ ರಾಜಕಾರಣ ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ಪ್ರಮುಖ ಕಾರಣಗಳಾಗಿವೆ. ಸರ್ವಂ ಲಂಚಮಯಂ ಆಗಿರುವಂಥ ಇಂದಿನ ಈ ವ್ಯವಸ್ಥೆಯಲ್ಲಿ ಆರೋಪಿಗಳನ್ನು ಹಿಡಿದು ಬಂಧಿಸಿ ವಿಚಾರಣೆಯನ್ನು ನಡೆಸಿ ಸೂಕ್ತ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂಥ ಪರಿಣಾಮಕಾರಿಯಾದ ವ್ಯವಸ್ಥೆಯ ಅಗತ್ಯವಿದೆ. ಈಗಾಗಲೇ ನಮ್ಮ ಭಾರತ ಸರ್ಕಾರವು ಡಿಜಿಟಲೀಕರಣ, ಮಾಹಿತಿ ಹಕ್ಕು ಕಾಯ್ದೆ, ಆನ್ಲೈನ್ ಸೇವೆಗಳು, ಇ ಗವರ್ನೆನ್ಸ್ ಇವೆಲ್ಲದರ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಹೆಜ್ಜೆಯನ್ನು ಇಡುತ್ತಿದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ, ಪ್ರಜೆಯಂ ಪಾಲಿಸಬಲ್ಲೊಡ ಧಾತನರಸಂ ಕೈಯಾಸೆಯಂ ಮಾಡದಂ, ನಿಜ ಮಂತ್ರೀಶ್ವರ ತಂದೆ ತಾಯಿಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಪ್ರಜೆಗಳನ್ನು ರಕ್ಷಿಸುವವನೇ ಒಬ್ಬ ನಿಜವಾದ ರಾಜ, ಲಂಚಕ್ಕೆ ಕೈ ಒಡ್ಡದವನೇ ಒಬ್ಬ ನಿಜವಾದ ಮಂತ್ರಿ, ತಂದೆ ತಾಯಿಯನ್ನು ಸಲಹುವವನೇ ಒಬ್ಬ ನಿಜವಾದ ಧಾರ್ಮಿಕ. ಆದ್ದರಿಂದ ನಮ್ಮ ಭಾರತದಲ್ಲಿ ಕಾಡುತ್ತಿರುವಂಥ ಬಡತನ, ನಿರುದ್ಯೋಗ, ದಾರಿದ್ರ್ಯ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದೇ, ಅದು ಭ್ರಷ್ಟಾಚಾರ ಮುಕ್ತ ಭಾರತ. ಈ ಭಾರತದ ನಿರ್ಮಾಣದಲ್ಲಿ ಯುವ ಶಕ್ತಿಗಳಾದ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಪ್ರತೀತಿ, ಎಸ್ ಸರ್. ಏನು ಮಾತಾಡಿದ್ರಿ ನೀವು? ಮಾತನಾಡಿದ ಒಂದು ಜೋಶಿಗಿಲ್ವಾ? ಸೊ ನಮ್ಮ ತೀರ್ಪುಗಾರರಾಗಿರುವಂಥ ಅವಿನಾಶ್ ಕಾಮತ್ ಅವರು ಕ್ಲಾಪ್ಸ್ ಹೊಡಿತಾ ಇದ್ರು. ಹಾಗಾದರೆ ಅವರು ಫಿದಾ ಆಗಿರ್ಬೋದು. ಹಾಗಾದರೆ ಅವರ ತೀರ್ಪನ್ನು ಕೇಳುವಂಥ ಸಮಯ ನೋಡುವ. ಯಾಕಂದರೆ ತೀರ್ಪು ಕೊಡುವಂಥ ಸಮಯದಲ್ಲಿ ಪಾಸಿಟಿವ್, ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಯಾಕಂದರೆ ನೆಗೆಟಿವನ್ನು ನಾವು ಮುಂದೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋಂಥ ಮಾತಿದೆ. ಓಕೆ, ನೇರವಾಗಿ ನಾವು ಅವಿನಾಶ್ ಕಾಮತ್ ಅವರ ಹತ್ರ ಕೇಳುವಂಥ ಸಮಯ. ಸರ್, ಹೇಗಿತ್ತು ಪ್ರತೀತಿ ಅವರ ಮಾತುಗಳು? ಟೋಟಲ್ ಕನ್ಕ್ಲೂಷನ್ ಆಮೇಲೆ ಕೊಡ್ತೇನೆ.
ಬಟ್ ನಾನೇನು ಒಬ್ಸರ್ವ್ ಮಾಡಿದೆ ನಿಮ್ಮ ಮಾತಲ್ಲಿ ಅಂತ, ಈ ಸ್ಕ್ರಿಪ್ಟ್ ಆ್ಯಕ್ಚುಲಿ ಬರೆದಿದ್ದು ಯಾರು? ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆರ್ ಯು ಶ್ಯೂರ್? ಎಸ್. ಬ್ರಿಲಿಯಂಟ್, ಭಾರಿ ಇಷ್ಟ ಆಯಿತು. ಇಲ್ಲಿ ತನಕ ನೋಡಿರೋ ಸ್ಪರ್ಧಿಗಳಲ್ಲಿ ಯಾರೂ ಕೂಡ ಹಳೆಗನ್ನಡವನ್ನು ಬಳಸಲಿಲ್ಲ. ನೀವು ಹಳೆಗನ್ನಡವನ್ನು ಅಲ್ಲಿ ತಂದ್ರಿ ನೋಡಿ, ಅದು ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ. ಆ ಫ್ಲೋನಲ್ಲಿ ಸಡನ್ನಾಗಿ ಹಳೆಗನ್ನಡ ನೆನಪಾಗೋದೇ ಕಷ್ಟ. ಹಳೆಗನ್ನಡ ಸಾಮಾನ್ಯವಾಗಿ ನಮ್ಮ ಪುಸ್ತಕದಲ್ಲಿ ಇದೆಯಾ, ಈಗ ಇದೆಯಾ ಪಠ್ಯ ಪುಸ್ತಕದಲ್ಲಿ? ಇದೆ ಸರ್. ಅದಕ್ಕೊಂದು ಅಂದರೆ ಎಷ್ಟಿದೆ, ಒಂದಷ್ಟು ಪಾಠಗಳೆಲ್ಲ ಇದೆ ಅಂತ ಅನ್ಸುತ್ತೆ ನಿಮಗೆ? ಇದೆ ಸರ್. ಓಕೆ, ಗುಡ್. ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಮಾತಿನ ಶೈಲಿ, ನಿಮ್ಮ ಮಾತಿನ ಧಾಟಿ, ನಿಮ್ಮ ಮಾತಿನ ಏನು ವೇಗ, ಮತ್ತು ಸ್ಟಾರ್ಟಿಂಗಿಂದ ಎಂಡ್ ತನಕ ಆ ಒಂದು ಫ್ಲೋನಲ್ಲಿ ಬರ್ತಾಯಿತ್ತು, ನೀರು ಹರಿದು ಹೋಗೋ ಥರದಲ್ಲೇ ಫಸ್ಟಿಂದ ಎಂಡ್ ತನಕ. ಅದು ಒಂದು ನಾನು ಒಬ್ಸರ್ವ್ ಮಾಡಿರೋದು. ಎಲ್ಲಿ ಸ್ಟ್ರೆಸ್ ಮಾಡಬೇಕು, ಪ್ರತಿ ಒಂದು ಸಾಲನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡಬೇಕು ಹಾಗೆ ಮಾಡಿದ್ದೀರಾ. ಲಂಚ ಕೊಡುವುದು, ಲಂಚ ತಗೊಳ್ಳುವುದು ಅಂತ ಹೇಳುವಾಗ ಬೇರೆ ಬೇರೆ ಪದಗಳಿಗೆ ನೀವು ಎಲ್ಲಿ ನೀವು ಸ್ಟ್ರೆಸ್ ಮಾಡಬೇಕು ಅದನ್ನು ಮಾಡಿದ್ದೀರಾ. ಆಮೇಲೆ ಮಾನವೀಯ ಮೌಲ್ಯಗಳ ಬಗ್ಗೆ ನೀವು ಹೇಳಿದಿದೆಯಲ್ಲ, ಅದು ಓವರಾಲ್ ನಿಮ್ಮ ಭಾಷಣದ ಅಥವಾ ಮಾತಿನ ಹೈಲೈಟ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಎಂಡ್ ಕನ್ಕ್ಲೂಷನ್ ಏನಂತಂದರೆ, ಯು ಕ್ಯಾನ್ ಬಿ ಒನ್ ಆಫ್ ದ ಫೈನಲಿಸ್ಟ್ಸ್ ಇನ್ ಅಭಿವ್ಯಕ್ತ. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗಿಯೂ ಪ್ರತೀತಿ ಅವರೇ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಎಸ್, ಈ ಖುಷಿ ಖಂಡಿತವಾಗಿ ನಿಮ್ಮ ಜೊತೆ ಇರಲಿ. ಎಸ್, ಆಲ್ವಿಂದ್ ಅಂತಿ ಸರ್. ಪ್ರತೀತಿ. ಎಸ್ ಸರ್. ಎಲ್ಲ ಪ್ರತೀತಿ ಆಯ್ತಲ್ಲ, ಫೈನಲ್ವರೆಗೆ ನೀವು ಬರ್ತೀರಿ ಫೈನಲಿಸ್ಟ್ ಅಂಥೇಳಿ. ಅಪ್ಪ ಏನು ಮಾಡ್ತಾರೆ? ಲೆಕ್ಚರರ್. ಯಾವ ಸಬ್ಜೆಕ್ಟ್? ಪೊಲಿಟಿಕಲ್ ಸೈನ್ಸ್. ಓಕೆ. ಆದಾಗ್ಯೂ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ದೀರಿ ನೀವು? ಹಾಂ, ಹೌದು. ಅದು ಯಾಕೆ? ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗಿಷ್ಟ. ಅಲ್ಲೆಲ್ಲ ಅಪಾರ್ಚುನಿಟೀಸ್ ತುಂಬ ಸಿಗುತ್ತೆ. ಹಾಂ, ಯಾವೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ? ಭಾಷಣ ಆಪರ್ಚುನಿಟಿ, ಪ್ರಬಂಧ, ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲ ಹೋಗಿದ್ದೀರಾ? ಕಾರಂಜಿಯಲ್ಲಿ ಹೌದು. ಸೆಲೆಕ್ಟ್ ಆಗಿದ್ದೀರಾ? ಹಾಂ. ಯಾವುದರಲ್ಲಿ? ಆಶು ಭಾಷಣ ಮತ್ತು ಇಂಗ್ಲೀಷ್ ಭಾಷಣ. ಎರಡರಲ್ಲೂ ಸೆಲೆಕ್ಟಾ? ಕ್ಲಸ್ಟರಲ್ಲಿ ಎರಡರಲ್ಲೂ ಫಸ್ಟ್, ತಾಲೂಕಲ್ಲಿ ಆಶು ಭಾಷಣ ಸೆಕೆಂಡ್, ಹಾಗೆ ಇಂಗ್ಲೀಷ್ ಭಾಷಣ ತಂದು. ನೋ, ವೆರಿ ಗುಡ್. ಓಕೆ, ನೀವೇ ಪ್ರಿಪೇರ್ ಮಾಡಿದ್ದೀರಿ ಅಂತ ಹೇಳಿದಿರಿ. ಈಗ ಭ್ರಷ್ಟಾಚಾರ ಅಂದರೆ ಹಣವೇ ಕೊಡಬೇಕಾಗಿಲ್ಲ, ಒಂದು ಶಬ್ದ ಹಾಕಿದಿರಿ ನೀವು, ಸರ್ವಂ ಲಂಚಮಯಂ. ಭಾಳ ಚೆನ್ನಾಗಿ ಹೇಳಿದಿ. ಎಲ್ಲೆಲ್ಲಿ ಏನೇನೆಲ್ಲ ಹಾಕಬೇಕು ಅದನ್ನು ಕೆಲವು ನೀನೇ ಕ್ರಿಯೇಟ್ ಮಾಡಿದ್ದೀಯ. ಸೊ ಈ ಇದಕ್ಕೆ ನಿಮ್ಮ ಏಜಿಗೆ ನಿಮ್ಮ ವಾಯ್ಸ್ ಅದ್ಭುತವಾಗಿದೆ. ಎಲ್ಲಿ ಒತ್ತು ಕೊಡಬೇಕು, ಎಲ್ಲಿ ಅದನ್ನು ತೇಲಿಸಿ ಹೇಳಬೇಕು, ಎಲ್ಲಿ ನೋವಾಗದಾಗೆ ಮೆಲ್ಲ ಹೇಳಬೇಕು, ಅದೆಲ್ಲ ಚಾಕುಚಕ್ಯತೆ ನಿನ್ನಲ್ಲಿದೆ. 9ನೇ ಕ್ಲಾಸಾ? ಹೌದು ಸರ್. ಓಕೆ. 10th ಸ್ಟ್ಯಾಂಡರ್ಡ್ನಲ್ಲಿ ನೀವು 625 625 ತೆಗೊಳ್ಳುವಂಥ ಎಲ್ಲ ಲಕ್ಷಣಗಳು ಇವೆ. ಯು ಆರ್ ಸೆಲೆಕ್ಟೆಡ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಕಂಗ್ರ್ಯಾಚುಲೇಷನ್ ಪ್ರತೀತಿ, ಸೆಲೆಕ್ಟ್ ಆಗಿದ್ದೀರಿ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು ಸೊ ಸರ್. ಹೇಗನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಸ್, ಥರ್ಡ್ ರೌಂಡಿಗೂ ರೆಡಿಯಾಗಿ ಬರಬೇಕು, ಒಳ್ಳೆ ಪ್ರಿಪೇರ್ ಆಗಿ ಬರಬೇಕು. ನೀವು ಪ್ರಿಪೇರ್ ಆಗ್ತೀರಿ, ಏನು ಪ್ರಾಬ್ಲಮ್ ಇಲ್ಲ. ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪ್ರತೀತಿ PS ಅವರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ನಮ್ಮ 5ನೇ ಸ್ಪರ್ಧಿಯನ್ನ ಇವತ್ತಿನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಇದೀಗ ನಮ್ಮ ಮುಂದೆ ವಿಶಾಖ ಸಿ ಗಾಂವ್ಕರ್. ವಿಶಾಖ ಅವರೇ, ಎಸ್ ಸರ್. ದ್ವಿತೀಯ ಸುತ್ತಿಗೆ ಹೇಗೆ ರೆಡಿ ಆಗಿದ್ದೀರಿ? ಒಳ್ಳೆ ಪ್ರಿಪೇರ್ ಆಗಿದ್ದೇನೆ. ನನಗೆ ಗೊತ್ತಾದದ್ದು ಲೇಟ್, ವೇಟಿಂಗ್ ಲಿಸ್ಟಿಂದ ಬಂದದ್ದು, ಅದಕ್ಕೆ ಕಮ್ಮಿ ಟೈಮಲ್ಲಿ ತುಂಬ ಪ್ರಿಪೇರ್ ಆಗಿದ್ದೇನೆ. ಎನಿವೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ? ನಾನು ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದೀಗ ವಿಶಾಖ ಅವರು ರೈತರ ಆತ್ಮಹತ್ಯೆಯ ಕುರಿತಾಗಿ ನಮ್ಮ ಮುಂದೆ ಅವರ ಭಾಷಣವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸರ್ವರಿಗೂ ನಮಸ್ಕಾರ. ಇಂದು ನಾನು ಆಯ್ದುಕೊಂಡಂತಹ ವಿಷಯ ಭಾರತದ ಜ್ವಲಂತ ಸಮಸ್ಯೆ, ರೈತರ ಆತ್ಮಹತ್ಯೆ, ಅನ್ನದಾತನ ಮೌನ ಅಳಲು. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವನೀಯುವನು, ಹೆಸರನ್ನು ಬಯಸದೆ ಅತಿಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಯೋಗಿ ಈ ಕವನದ ಸಾಲುಗಳಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಸಾಮಾಜಿಕ ಜೀವನದಲ್ಲಿ ಅನ್ನದಾತನ ಪ್ರಾಮುಖ್ಯತೆಯನ್ನು ತುಂಬಾ ಮಾರ್ಮಿಕವಾಗಿ ವರ್ಣಿಸಿದ್ದಾರೆ. ಭಾರತ ಕೃಷಿ ಪ್ರಧಾನವಾದ ದೇಶ. 2021-22 ಅಂಕಿಅಂಶದ ಪ್ರಕಾರ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 54.8% ಭಾಗ ಕೃಷಿ ಭೂಮಿಯೇ ಆಗಿದೆ. ಒಟ್ಟು ಜನಸಂಖ್ಯೆಯ 50%ಕ್ಕೂ ಹೆಚ್ಚು ಭಾಗ ಭಾರತೀಯರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ನೇರವಾಗಿ ಅವಲಂಬಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಬಂದಾಗ ತನ್ನ ಜನರಿಗೆ 2 ಹೊತ್ತಿನ ಊಟದ ವ್ಯವಸ್ಥೆ ಮಾಡಲು ವಿದೇಶಗಳಿಂದ ಆಹಾರ ಸಾಮಗ್ರಿಗಳನ್ನು ಸಾಲವಾಗಿ ಪಡೆಯುವ ಸ್ಥಿತಿಯಲ್ಲಿದ್ದ ಭಾರತ
1969ರ ಹಸಿರು ಕ್ರಾಂತಿಯ ನಂತರದಲ್ಲಿ ಅಗಾಧ ಪ್ರಮಾಣದಲ್ಲಿ ಆಹಾರ ಸಾಮಗ್ರಿಗಳ ಉತ್ಪಾದನೆ ಹೆಚ್ಚಾಗಿ ಸ್ವಾವಲಂಬನೆ ಸಾಧಿಸಿದ್ದು ದೊಡ್ಡ ಹೆಗ್ಗಳಿಕೆ. ಆದರೆ ಈ ಸಾಧನೆಗೆ ಕಾರಣರಾದ ಅನ್ನದಾತ ರೈತರ ಪರಿಸ್ಥಿತಿ ಇಂದಿಗೂ ನಿರೀಕ್ಷಿತ ಮಟ್ಟದಲ್ಲಿರದೇ ಇರುವುದು ಅತ್ಯಂತ ವಿಷಾದನೀಯ. NCRB ಅವರ ವರದಿಯಂತೆ ನಮ್ಮ ದೇಶದಲ್ಲಿ ಪ್ರತಿ ಗಂಟೆಗೊಮ್ಮೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆಘಾತಕಾರಿ ಸಂಗತಿಯನ್ನು ಕೇಳಿದಾಗ ನಮ್ಮ ಮನದಲ್ಲಿ ಸಹಜವಾಗಿ ಮೂಡುವ ಪ್ರಶ್ನೆ, ರೈತರು ಆತ್ಮಹತ್ಯೆಯ ದಾರಿ ಹಿಡಿಯಲು ಕಾರಣವೇನು? ಗ್ರಾಮೀಣ ಭಾರತದ ಬಹುಪಾಲು ರೈತರು ಇನ್ನೂ ಅನಕ್ಷರಸ್ಥರು, ಆರ್ಥಿಕ ವ್ಯವಹಾರದ ಹರವುಗಳನ್ನು ಅರಿಯದವರು, ಸಾಂಸ್ಥಿಕ ಮೂಲಗಳಿಂದ ಸಾಲವನ್ನು ಪಡೆಯದೆ ಲೇವಾದೇವಿಗಾರರು ಬಡ್ಡಿ ವ್ಯಾಪಾರಿಗಳಿಂದ ಸಾಲವನ್ನು ಹೆಚ್ಚಿನ ಬಡ್ಡಿ ದರದಲ್ಲಿ ತಂದು ಅದನ್ನು ತೀರಿಸಲಾಗದೆ ತಾವೇ ತೀರಿ ಹೋಗುವ ಪರಿಸ್ಥಿತಿಗೆ ತುತ್ತಾದವರು. ಭಾರತದ ಕೃಷಿಗೆ ಮನ್ಸೂನ್ನೊಂದಿಗಿನ ಜೂಜಾಟ ಎಂಬ ಹಣೆಪಟ್ಟಿ ಇದೆ. ಕೆಲವೊಮ್ಮೆ ಅತಿಯಾದ ಬಿಸಿಲು, ಕೆಲವೊಮ್ಮೆ ಅತಿವೃಷ್ಟಿಗಳಿಂದಾಗಿ ಕೈಗೆ ಬರಬೇಕಾಗಿದ್ದ ಬೆಳೆ ಸರ್ವನಾಶವಾಗುವುದು ಪ್ರತಿ ವರ್ಷದ ವಿದ್ಯಮಾನವಾಗಿದೆ. ಮಹಾರಾಷ್ಟ್ರದ ವಿದರ್ಭ ಜಿಲ್ಲೆಯೊಂದರಲ್ಲೇ 2025ರಲ್ಲಿ ಸುಮಾರು 765 ರೈತರು ಅಲ್ಲಿನ ಹವಾಮಾನ ವೈಪರೀತ್ಯದ ಕಾರಣ ಬೆಳೆ ನಾಶಗೊಂಡು ಆತ್ಮಹತ್ಯೆಗೆ ಶರಣಾದರೆಂದರೆ ಇದನ್ನು ಅನ್ನದಾತನ ಮೌನ ಅಳಲು ಎನ್ನದೆ ಬೇರೆ ವಿಧಿಯೇ ಇಲ್ಲ. ರೈತ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಲಭ್ಯವಿಲ್ಲದಿರುವಿಕೆ, ದಿನದ 24 ಗಂಟೆ ವಿದ್ಯುತ್ ಅಲಭ್ಯತೆ, ಕಳಪೆ ಬೀಜಗಳು, ವ್ಯವಸ್ಥಿತ ಸಾರಿಗೆಯ ಕೊರತೆಗಳಿಂದಾಗಿ ರೈತನ ಉತ್ಪಾದನೆ ಕಡಿಮೆಯಾಗುತ್ತಿದೆ. ಉತ್ಪಾದನೆ ಮಾಡಿದ ಬೆಳೆಗೆ ಸೂಕ್ತ ಇಳುವರಿಯ ಬೆಲೆಯೂ ಸಿಗದೆ ಗೌರವಯುತ ಜೀವನ ಮರೀಚಿಕೆಯಾಗುತ್ತಿದೆ. ಸಾಲದ ಶೂಲಕ್ಕೆ ಏರುವ ಪರಿಸ್ಥಿತಿ ಒಂದೆಡೆಯಾದರೆ ಇದರ ನೋವನ್ನು ಮರೆಯಲು ಮದ್ಯಪಾನ, ಧೂಮಪಾನ, ಜೂಜು ಹೀಗೆ ಹಲವು ದುಶ್ಚಟಗಳಿಗೆ ಸಿಲುಕಿ ತನ್ನ ಜೀವನವನ್ನು ಕೊನೆಗಾಣಿಸಿಕೊಳ್ಳುವ ಹಂತಕ್ಕೆ ರೈತ ತಲುಪುತ್ತಾನೆ. ರೈತರ ಆತ್ಮಹತ್ಯೆಯನ್ನು ತಡೆಯಲು ತಕ್ಷಣದ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವತ್ತ ಆಡಳಿತ ನಡೆಸುವ ಸರ್ಕಾರಗಳು ಗಮನ ಹರಿಸಬೇಕು. ಸಾಲ ಮನ್ನಾದಂತಹ ಯೋಜನೆಗಳು ಜಾರಿಗೆ ಬಂದು ಒಂದು ಬಾರಿಗೆ ರೈತನ ಕಣ್ಣೊರೆಸುವ ತಂತ್ರವಾಗಬಹುದೇ ವಿನಃ ಸಂಪೂರ್ಣವಾಗಿ ರೈತರ ಆತ್ಮಹತ್ಯೆಯನ್ನು ತಡೆಯಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ರೈತರಿಗೆ ಬ್ಯಾಂಕ್ ಹಾಗೂ ಸರ್ಕಾರಿ ಸಂಸ್ಥೆಗಳ ಮೂಲಕ ಸಾಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಬಡ್ಡಿಗೆ ಸಿಗುವ ಅವಕಾಶ ಕಲ್ಪಿಸಬೇಕು. ರೈತರ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಮಾ ಯೋಜನೆಗಳ ಸಂಪೂರ್ಣ ಅರಿವನ್ನು ರೈತ ಹಾಗೂ ಆತನ ಕುಟುಂಬಕ್ಕೆ ನೀಡಿ ಭರವಸೆ ಮೂಡಿಸುವುದು. ಒಟ್ಟಿನಲ್ಲಿ ಸರ್ವಜ್ಞ ಕವಿ ಹೇಳಿದಂತೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟೆ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ. ಗಡಿಕಾಯುವ ಸೈನಿಕ, ಅನ್ನವನಿಕ್ಕುವ ರೈತ ಸುಸ್ಥಿರವಾಗಿ ನೆಲೆಗೊಂಡಾಗ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗಿರಲು ಸಾಧ್ಯವೆನ್ನುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ವಿಶಾಖ ಅವರೇ, ಮೊದಲ ಸುತ್ತನ್ನು ಅಬ್ಸರ್ವ್ ಮಾಡಿದರೆ ಈ ಸುತ್ತಿನಲ್ಲಿ ತುಂಬ ಕಾನ್ಫಿಡೆನ್ಸ್ ಆಗಿ ಮಾತನಾಡಿದ್ರಿ ಅಂತ ಕಾಣ್ತದೆ. ಓಕೆ, ತುಂಬ ಪ್ರಿಪೇರ್ ಆಗಿದ್ದೀರಿ ಹಾಗಾದರೆ ಇದ್ದ ಸಮಯದಲ್ಲಿ. ಎಸ್, ಓಕೆ. ಹಾಗಾದರೆ ನೇರವಾಗಿ ತೀರ್ಪುಗಾರರ ಹತ್ರ ಅವರ ತೀರ್ಪನ್ನು ಕೇಳುವಂಥ ಸಮಯ. ಎಸ್, ಅಲ್ವಿಂದ್ ಅಂತಿ ಸರ್. ವಿಶಾಖ, ವಿಶಾಲ ಮನಸ್ಸಿದೆ ನಿಮ್ಮದು. ಯಾಕೆಂದರೆ ರೈತರ ಬಗ್ಗೆ ಯಾರು ಮಾತನಾಡೋದಿಲ್ಲ. ನಮ್ಮ ದೇಶದಲ್ಲಿ ರೈತರಿಗೆ ಇಷ್ಟುವರೆಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ, ಪದ್ಮ ಪ್ರಶಸ್ತಿಗಳು ಇಲ್ಲ, ರಾಜ್ಯ ಪುರಸ್ಕಾರ ಇಲ್ಲ. ರೈತರನ್ನು ಜೈ ಜವಾನ್ ಒಟ್ಟಿಗೆ ಸೇರಿಸ್ಕೊಂಡಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ಮೇಲೆ ಜೈ ಕಿಸಾನ್. ಸೊ ಈ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಅಥವಾ ನಿಮಗೆ ಯಾರು ಪ್ರೇರಣೆ ಕೊಟ್ಟಿದ್ದಾರೆ ಅವರಿಗೆ ಒಂದು ನನ್ನ ಸಲಾಂ. ಸರಿ, ಸೊ ಮುಂದಕ್ಕೆ ಇಂಜಿನಿಯರ್ ಡಾಕ್ಟರ್ ಆಗುವವರು ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಇದೆ, ಅಗ್ರಿಕಲ್ಚರಲ್ BA ಅಂತ, ಇದು BSc ಅಂತ ಇದೆ, MSc ಅಂತ ಇದೆ. ಅದನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಕಮಿಂಗ್ ಟು ದ ಟಾಪಿಕ್, ಫಸ್ಟ್ನಿಂದ ಲಾಸ್ಟ್ವರೆಗೆ ಒಂದೇ ಏರಿಳಿತ ಇತ್ತು. ಸೊ ಸೆಂಟಿಮೆಂಟ್ಸನ್ನು ಹಾಕ್ಬೋದು. ವಿದರ್ಭದಲ್ಲಿ ಏನಾಯಿತು, ಅಷ್ಟು ಮಂದಿ ಯಾಕೆ ಆತ್ಮಹತ್ಯೆ ಮಾಡಿದರು, ಕೊನೆಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅದು ಎಲ್ಲ ಸಜ್ಜಿಗೆ ಬಜಿಲ್ಲ ಆಯಿತು. ಏನೋ ಮಾಡಲಿಕ್ಕೆ ಹೋಗಿ ಬೆಲ್ಲ ಆಯ್ತು ಅಂದೇಳಿ ಟೆನ್ಷನ್ ಆಯಿತಾ, ರಪ್ಪು ಮುಗಿಸು ಅಂತೇಳಿ. ಬೆಲ್ಲು ಕೊಟ್ಟವ್ರು ಯಾರು? ಇವರೆಯಾ? ಅವರ ಮೇಲೆ ಕೇಸ್ ಹಾಕುವ ನಾವು. ಸೊ ಚೆನ್ನಾಗಿ ಮಾತನಾಡಿದ್ದೀರಿ. 100 of 100 ಮಾರ್ಕ್ಸ್ ನಿಮಗೆ ಈ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಅಲ್ವಿನ್ ಸರ್. ಇದೀಗ ಅವಿನಾಶ್ ಸರ್ ತಮ್ಮ ತೀರ್ಪಿಗಾಗಿ. ಓಕೆ, ಹಲೋ ವಿಶಾಖ, ಎಷ್ಟನೇ ಕ್ಲಾಸು, ಯಾವ ಊರು, ಯಾವ ಶಾಲೆ? ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೇನೆ, ವಿದ್ಯೋದಯ ಪಬ್ಲಿಕ್ ಸ್ಕೂಲ್. ಓಕೆ,
ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದು ತುಂಬ ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಿದ್ದೀರಿ ಅಂತ ಭಾರಿ ಸಂತೋಷ ಆಯಿತು. ಸ್ವಲ್ಪ ಸ್ಮೈಲ್ ಇನ್ನೂ ಜಾಸ್ತಿ ಬೇಕು ನಿಮ್ಮ ಮುಖದಲ್ಲಿ, ಇನ್ನೊಂಚೂರು ಜಾಸ್ತಿ ಸ್ಮೈಲ್ ಬೇಕು, ಆಗ ನಿಮ್ಮ ಪ್ರೆಸೆಂಟೇಷನಿಗೆ ಇನ್ನೂ ತೂಕ ಬರುತ್ತೆ. ಇದು ಫಸ್ಟ್ ಪಾಯಿಂಟ್. ಓಕೆ, ಯು ಹ್ಯಾವ್ ಟು ಬಿ ಲಿಟಲ್ ಮೋರ್ ಅಪಿಯರೆನ್ಸ್ ವೈಸ್ ನೀವು ನಗಬೇಕಷ್ಟೇ. ಬಟ್ ನೀವು ಚೆನ್ನಾಗಿ ಮಾತಾಡ್ತೀರ, ಎಲ್ಲನೂ ನಿಮ್ಮಲ್ಲಿದೆ. ಇನ್ನೊಂದು ಸ್ವಲ್ಪ ನಗು ಬಂದರೆ ಅದು ಇನ್ನೂ ಚೆನ್ನಾಗಾಗುತ್ತೆ. ನೀವು ಫಸ್ಟ್ ತೇಜಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರಿಪ್ರೇಷನ್ ನಾನು ಮಾಡಿದೆ ಅಂತ. ಇದು ತುಂಬ ಮುಖ್ಯ. ಕಮ್ಮಿ ಸಮಯದಲ್ಲಿ ಜಾಸ್ತಿ ಪ್ರಿಪರೇಷನ್ ಮಾಡೋದಿದೆಯಲ್ಲ, ಇಟ್ ಗಿವ್ಸ್ ಅಸ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಇದು ತುಂಬ ಒಳ್ಳೆಯ ವಿಷಯ. ಆಮೇಲೆ ನೀವು ಈ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ಯಾವ ಥರ ಅದು ಕಲೆಕ್ಷನ್ ಮಾಡಿದ್ರಿ? ಗೂಗಲ್ಲ, AI ನ, ಅಥವಾ ತಂದೆ ತಾಯಿ ಯಾರು? ನನ್ನ ಅಪ್ಪ ಬರ್ದು ಕೊಟ್ಟದ್ದು ನಂಗೆ. ಅವ್ರು ಬರ್ದು ಕೊಟ್ರಾ? ಓಕೆ. ಇದನ್ನು ನೀವು ಬೈ ಹಾರ್ಟ್ ಮಾಡಿದ್ದೀರಾ ಅಥವಾ? ಬೈ ಹಾರ್ಟ್ ಅಲ್ಲ, ಅಂದರೆ ಅದರಲ್ಲಿ ಡೆಪ್ತ್ ಸಹ ಹೋಗಿದ್ದೇನೆ, ಬೈ ಹಾರ್ಟ್ ಮಾಡಿದ್ದೇನೆ ಒಂದು ಕೆಲವು ಪ್ಲೇಸಲ್ಲಿ. ಓಕೆ. ಕುವೆಂಪು ಸರ್ವಜ್ಞ ಎಲ್ಲ ಬಂದರು, ಅದು ಕೂಡ ತುಂಬ ಭಿನ್ನವಾಗಿತ್ತು. ಇಷ್ಟ ಆಯಿತು. ನಿಮ್ಮ ಮೆಚುರಿಟಿ ಕೂಡ ಚೆನ್ನಾಗಿದೆ ಈ ವಯಸ್ಸಿನಲ್ಲೇ. ಓವರಾಲ್ ಐ ಥಿಂಕ್ ಲಾಸ್ಟ್ ಕಂಟೆಂಟರ್ಸ್ ಬಂದಿದ್ರಲ್ಲ, ಪ್ರತೀತಿ, ಅದೀಶ್ ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ನೀವು ಕೂಡ ಒಂದು ಸ್ಟ್ರಾಂಗ್ ಕಂಟೆಂಡರ್ ಅನ್ನೋ ಮಾತನ್ನು ನಾನು ಹೇಳಬಹುದು. ರೈತರ ಬಗ್ಗೆ ನೀವು ಮಾತನಾಡಿರೋದ್ರಿಂದ ಒಂದು ಮಾತು, ನಾವಂತೂ ಈ ಸಾಲ ಮನ್ನಾ ಇತ್ಯಾದಿ ಅವರಿಗೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಾವು ಏನು ಮಾಡ್ಬೋದು, ನಾವೊಬ್ಬ ಪ್ರಜೆಯಾಗಿ ಅಂತಂದರೆ, ನಾನು, ನೀವು, ತೇಜಸ್, ನಾವೆಲ್ಲರೂ ಸೇರಿ ಏನು ಮಾಡ್ಬೋದು ಅಂತಂದರೆ, ನಾವು ಪ್ರತಿದಿನ ನಾವು ಊಟಕ್ಕೆ ಕೂತಾಗ ಒಂದು ಗ್ರ್ಯಾಟಿಟ್ಯೂಡ್ ಕೊಡಬಹುದು. ಈ ಅನ್ನವನ್ನು ನನ್ನ ತಟ್ಟೆಗೆ ತಂದು ತಲುಪಿಸಿದ ಆ ರೈತ ಯಾರೋ, ಯಾವ ರಾಜ್ಯದಲ್ಲೋ, ಯಾವ ಜಾತಿಯವರು, ಯಾವ ಧರ್ಮದವರು ನಮಗೆ ಗೊತ್ತಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅಂತ ಗ್ರ್ಯಾಟಿಟ್ಯೂಡ್ ಒಂದು ಕೊಡಬಹುದು ಅಲ್ವೇ? ಓಕೆ. ಇನ್ನು ನಗಬೇಕು, ಮತ್ತೆ ಯಾಕೆ ನೀವು ನಗ್ತಾ ಇಲ್ಲ? ಪ್ಲೀಸ್ ಸ್ಮೈಲ್, ಬಿಕಾಸ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಇಫ್ ಯು ಡೋಂಟ್ ಸ್ಮೈಲ್ ಅಲ್ಲ, ಅದೇನೋ ಚೆನ್ನಾಗಿರೋದಿಲ್ಲ. ಓಕೆ, ಫ್ರಮ್ ನೌ ಆನ್ ಯು ಹ್ಯಾವ್ ಟು ಸ್ಮೈಲ್. ಎಸ್. ಆಲ್ ದ ಬೆಸ್ಟ್ ವಿಶಾಖ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ವಿಶಾಖ ಅವರೇ, ಹೇಗೆ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತೀರಿ ಅನ್ನಿಸ್ತಿದೆಯಾ? ಹೇಗೆ ಅನ್ನಿಸ್ತಾ ಇದೆ? ಓಕೆ, ಕಾನ್ಫಿಡೆನ್ಸ್ ಇದ್ದೀರಿ. ಎಸ್, ಹಾಗಾದರೆ ವಿಶಾಖ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ, ವೆಯ್ಟಿಂಗಲ್ಲಿ ಇರ್ತಾರಾ, ಕೇಳುವಂಥ ಸಮಯ? ಎಸ್, ಅಲ್ವಿನ್ ಸರ್. ಅವರ ಕಾನ್ಫಿಡೆನ್ಸ್ಗೆ ಅದು ಮತ್ತು ಕಂಟೆಂಟ್ ಅದೆಲ್ಲ ಒಳ್ಳೆದಿತ್ತು. ಎಲ್ಲಿಯೋ ಒಂದೇ ರೀತಿಯ ಇರ್ತದೆ. ಓಕೆ, ಹಾಗಾಗಿ ನಿಮ್ಮನ್ನು ವೇಟಿಂಗ್ನಲ್ಲಿ ಇಟ್ಕೊಳ್ತೇವೆ ನಾವು. ಓಕೆ, ಥ್ಯಾಂಕ್ ಯು. ಎಸ್, ಹೋಪ್ ಫಾರ್ ದ ಬೆಸ್ಟ್. ಯಾಕಂದರೆ ನೀವು ಈಗಾಗಲೇ ಹೇಳಿದ್ರಿ, ನಾನು ಕಳೆದ ಸಂಚಿಕೆಯಲ್ಲಿ ವೆಯ್ಟಿಂಗಲ್ಲಿ ಇದು ಸೆಲೆಕ್ಷನ್ ಆಗಿದ್ದೇನೆ ಅಂತ. ಸೊ ಇದರಲ್ಲೂ ಪಾಸಿಬಿಲಿಟೀಸ್ ತುಂಬ ಇದೆ. ಸೊ ಏನು ಚಪ್ಪೆ ಆಗಲಿಕ್ಕಿಲ್ಲ. ಸೊ ಖುಷಿಯಿಂದಲೇ ಇರಬೇಕು ಕಡೆಯವರೆಗೂ ಕೂಡ. ಎಸ್, ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗಾಗಲೇ ದ್ವಿತೀಯ ಸುತ್ತಿನಲ್ಲಿ 5 ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಿದ್ದು, ಈಗಾಗಲೇ 3 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದರೆ 2 ಸ್ಪರ್ಧಾಳುಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಮುಂದೆ ಬರುವಂಥ ಸ್ಪರ್ಧಿ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಇದೀಗ ನಮ್ಮ ಮುಂದೆ ಶ್ರೀನಿಕಾ ಎಸ್ ರಾವ್. ಶ್ರೀನಿಕಾ ಅವರೇ, ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿ ಈಗ ನಿಮ್ಮ ಭಾಷಣವನ್ನು ನಮ್ಮ ತೀರ್ಪುಗಾರರೆದುರು, ವೀಕ್ಷಕರೆದುರು ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೀರಿ. ಸೊ ಎಷ್ಟು ರೆಡಿಯಾಗಿದ್ದೀರಿ? ಫಸ್ಟಿಗೆ ಟಾಪಿಕ್ ಬಂದಾಗ ನಾ ಯೋಚಿಸಿದೆ, ಓಕೆ ಫೈನ್, ಗೂಗಲಲ್ಲಿ ಹುಡುಕುವ ಅಂತ ಭಾರತದ ಸಮಸ್ಯೆ. ಹುಡುಕಿದಾಗ ಒಂದಿಷ್ಟು ದೊಡ್ಡ ಪಟ್ಟಿ ಬಂತು. ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ದೌರ್ಜನ್ಯ, ಇಂತಹ ಹಲವಾರು ಸಮಸ್ಯೆಗಳು ಬಂದವು. ಆದರೆ ನನಗನಿಸಿತು, ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ನಮಗೆ ಪ್ರಮುಖವಾದದ್ದು ಆರೋಗ್ಯ. ಆದರೆ ಈ ಆರೋಗ್ಯದ ಮೇಲೆ ಹಲವಾರು ಸಮಸ್ಯೆಗಳಿವೆ. ಅದಕ್ಕಾಗಿ ನಾನು ನಮ್ಮ ದೇಶದ ಪ್ರಮುಖವಾದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಎಂದು ಯೋಚಿಸಿ ಈ ವಿಷಯವನ್ನು ಆಯ್ದುಕೊಂಡಿದ್ದೇನೆ. ಓಕೆ, ನನಗೆ ಒಮ್ಮೆ ಅನಿಸಿತು ನೀವು ಭಾಷಣವೇ ಪ್ರಾರಂಭಿಸಿದ್ರಿ ಅಂತ. ಓಕೆ, ಸೊ ಏನೇ ಇರಲಿ. ಎಸ್ ವೀಕ್ಷಕರೇ, ಇದೀಗ ಆರೋಗ್ಯದ ಕುರಿತಾಗಿ ನಮ್ಮ ಜೊತೆ ಇಂದಿನ ಭಾರತದ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಅವರ ಭಾಷಣವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಶ್ರೀನಿಕಾ ಎಸ್ ರಾವ್. ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಿಗೆ ಹಾಗೂ ನಿರ್ಣಾಯಕರಿಗೆ ನಮಿಸುತ್ತಾ, ನಾನಿಂದು ನಮ್ಮ ದೇಶ ಎದುರಿಸುತ್ತಿರುವ ಒಂದು ಕರಾಳ ಸತ್ಯದ ಪಕ್ಷಿ ನೋಟವನ್ನು ಪರಿಚಯಿಸಲು ಇಚ್ಛಿಸುತ್ತಿದ್ದೇನೆ. ಆರೋಗ್ಯವೇ ನಮ್ಮ ಸಂಪತ್ತು, ಕಡೆಗಾಣಿಸಿದರೆ ಕಾದಿದ್ದೇ ಆಪತ್ತು ಎಂಬ ಗಾದೆ ಮಾತು ಪ್ರಚಲಿತ. ಆದರೆ ಆರೋಗ್ಯ ಕಾಪಾಡುವ ಹೆಸರಿನಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಕಡೆಗಾಣಿಸುವಂತಿಲ್ಲ. ನನ್ನಲ್ಲಿ ಮೂಡುವ ಪ್ರಶ್ನೆ, ಜನರ ಆರೋಗ್ಯ ವೈದ್ಯರ ಕೈಯಲ್ಲೋ ಅಥವಾ ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲೋ? ಇದೇ ನಾನಿಂದು ಆಯ್ದುಕೊಂಡ ವಿಷಯ.
ನಿಮಗೆ ಗೊತ್ತೇ, ಝೀ ನ್ಯೂಸ್ನಲ್ಲಿ ಪ್ರಕಟವಾದಂತೆ ಭಾರತದಲ್ಲಿ ನಡೆಯುವ ಒಟ್ಟು ಶಸ್ತ್ರಚಿಕಿತ್ಸೆಗಳಲ್ಲಿ 55% ಹೃದಯ ಶಸ್ತ್ರಚಿಕಿತ್ಸೆ, 48% ಹಿಸ್ಟೆಕ್ಟಮಿ, 47% ಕ್ಯಾನ್ಸರ್ ಚಿಕಿತ್ಸೆ ಹಾಗೂ 45% ಸಿಸೇರಿಯನ್ ಡೆಲಿವರಿಗಳು ಕೇವಲ ಜನಸಾಮಾನ್ಯರಿಂದ ವಿಮೆ ಕಂಪನಿಗಳಿಂದ ಹಣ ಕಸಿಯಲು ಮಾತ್ರ ನಡೆಯುತ್ತಿವೆ. ಅದೇ ರೀತಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಆಗಲೇ ಸತ್ತ ಹೆಣವನ್ನು ಜೀವಂತ ಎಂದು ತೋರಿಸಿ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡಿದಂಥ ಅತ್ಯಂತ ಅಮಾನುಷ ವಂಚನೆಯ ದಾಖಲೆಗಳಿವೆ. ಸಂಗೀತಾ ಕಶ್ಯಪ್ ಅವರು ಕಾನ್ಪುರದಿಂದ ದೆಹಲಿಯ ಫೋರ್ಟಿಸ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗಾಗಿ ಬಂದಾಗ ಡಾಕ್ಟರ್ಗಳ ಮಧ್ಯೆ ಡೋನರ್ಗಳು ಎಂಬ ಪದವನ್ನು ಕೇಳಿ ಅನುಮಾನಗೊಂಡು ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ದೂರು ನೀಡಲು ಹೋದಾಗ ಅಂಗಾಂಗಗಳ ಕಳ್ಳ ಸಾಗಣೆಯ ಜಾಲ ಬಯಲಿಗೆ ಬಂತು. ಅಪೋಲೋ, ಅಪೆಕ್ಸ್ನಂತಹ ಕಂಪನಿಗಳು ಹಾಗೂ ಆಸ್ಪತ್ರೆಗಳು ಕೋವಿಡ್ ಅವಧಿಯಲ್ಲಿ ನಕಲಿ ಕೋವಿಡ್ ಪ್ರಕರಣಗಳಿಗೆ ವಿಮೆ ಕಂಪನಿಗಳಿಂದ ಹಣ ಪಡೆದಿರುವ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ಈ ಸಮಯದಲ್ಲಿ ಡೋಲೋ ತಯಾರಕರು ಹಾಗೂ ಔಷಧ ತಯಾರಕರು ವೈದ್ಯರಿಗೆ ನಗದು, ಐಷಾರಾಮಿ ವಸ್ತು ಹಾಗೂ ವಿದೇಶ ಪ್ರವಾಸದ ಆಮಿಷ ನೀಡಿರುವ ವಿಷಯ ನಮಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾನ ಗಮನಕ್ಕೂ ಬಂದಿದೆ. ಟೆಮಿಕ್ಯೂರ್ ಎಂಬ ಕ್ಯಾನ್ಸರ್ ಔಷಧವನ್ನು 1950 ರೂಪಾಯಿಗೆ ಸರಕಾರದಿಂದ ಆಸ್ಪತ್ರೆಗಳು ಪಡೆದರೆ ರೋಗಿಗಳಿಗೆ 18,645 ರೂಪಾಯಿಗಳ ಬಿಲ್ಲನ್ನು ಮಾಡಲಾಗುತ್ತದೆ. ಇನ್ನೊಂದು ದೊಡ್ಡ ವಂಚನೆ ಎಂದರೆ ಡಯಾಗ್ನೋಸಿಸ್ ಸ್ಕ್ಯಾಮ್. ಪ್ಯಾಥಾಲಜಿ ಲ್ಯಾಬ್ಗಳಲ್ಲಿ 1-2 ಟೆಸ್ಟ್ಗಳನ್ನು ನಡೆಸಿ ಉಳಿದ ಟೆಸ್ಟ್ಗಳ ವರದಿಯನ್ನು ನಕಲಿಯಾಗಿ ತಯಾರಿಸುತ್ತಾರೆ. ಕೊನೆಯದಾಗಿ ವೈದ್ಯೋ ನಾರಾಯಣ ಹರಿ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಪದ್ಮವಿಭೂಷಣ ಪಡೆದಿರುವ ಡಾಕ್ಟರ್ BM ಹೆಗಡೆ ಅವರ ಹೊಸ ಶ್ಲೋಕವನ್ನು ಕೇಳಿದ್ದೀರಾ? ವೈದ್ಯರಾಜ ನಮಸ್ತುಭ್ಯಂ, ಯಮರಾಜ ಸಹೋದರ, ಯಮಸ್ತು ಹರತಿ ಪ್ರಾಣನ್, ವೈದ್ಯೋ ಪ್ರಾಣನ್ ಧನಾತೀಚ. ಅಂದರೆ ಯಮರಾಜನು ಪ್ರಾಣವನ್ನು ಕಿತ್ತುಕೊಂಡರೆ ವೈದ್ಯರಾಜನು ಪ್ರಾಣದೊಂದಿಗೆ ಹಣವನ್ನು ದೋಚುತ್ತಾನಂತೆ. ವಂದನೆಗಳು. ಶ್ರೀನಿಕ್ ಅವರೇ, ಎಸ್ ಸರ್. ಒಂದಷ್ಟು ಕಂಪನಿಗಳ ಹೆಸರನ್ನ ಹೇಳಿದ್ರಿ, ಅದೇನು ಕಾಂಪ್ಲಿಕೇಟೆಡ್ ಆಗ್ತದಂತ ಅನಿಸ್ಲಿಲ್ವಾ? ಕಾಂಪ್ಲಿಕೇಟೆಡ್ ಅಲ್ಲ ಸರ್, ಇಟ್ ಈಸ್ ಜಸ್ಟ್ ಅ ಟ್ರೂತ್ ಆಫ್ ದಿಸ್ ವರ್ಲ್ಡ್ ಅಂತ ಅಂದ್ಕೊಂಡಿದ್ದೇನೆ ನಾನು. ಮತ್ತು ಆ ಕಂಪನಿಗಳಿಗೆ ಏನು ನಾನು ತಪ್ಪಾಗಿ ಹೇಳೋದಿಲ್ಲ, ಆ ಕಂಪನಿಗಳಲ್ಲಿ ನಡೆಯುವ ವಿಷಯವನ್ನು ಹೇಳುತ್ತಿದ್ದೇನೆ ಅಷ್ಟೇ. ಅದ್ರ ಜೊತೆಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳಿದ್ರಿ, ಸೊ ಅದರ ಬಗ್ಗೆ ಏನಾದರೂ ಪ್ರೂಫ್ ಇದೆಯಾ ನಿಮ್ಮ ಹತ್ರ? ಸರ್, those statistics are proved by the the documents provided. ಸೊ ಅದು ನನ್ನ ಅಜ್ಜ ಅವರಿಗೆ ಈ ಭಾರತೀಯ ಸಮಸ್ಯೆ ಮತ್ತು ಪಾಲಿಟಿಕ್ಸ್ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಅವರು ನನಗೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಹೇಳಿದರು, ಕೆಲವು ಗೂಗಲಿಂದ ಪಡೆದಿದ್ದೇನೆ ಸರ್. ಹಾಗಾದರೆ ಗೂಗಲಲ್ಲಿ ಬರೋದು ಎಲ್ಲವೂ ಸತ್ಯವಾ? ಗೂಗಲಲ್ಲಿ ಬರೋದು ಎಲ್ಲವೂ ಸತ್ಯ ಅಲ್ಲ, ಬಟ್ ಆ ಸ್ಟ್ಯಾಟಿಸ್ಟಿಕ್ಸನ್ನು ನಾನು ಮಲ್ಟಿಪಲ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿ ನೋಡಿದ್ದೇನೆ, ಸೇಮ್ ಬಂದಿದೆ. ಸೊ ಅದನ್ನು ನಾನು ನನ್ನ ಸ್ಪೀಚಲ್ಲಿ ಸೇರಿಸಿದ್ದೇನೆ. ಓಕೆ, ಹಾಗಾದರೆ ಈಗ ಈ ಸಂಚಿಕೆಯಲ್ಲಿ ನೀವು ಕೊನೆಯ ಸ್ಪರ್ಧಿ, 3 ಸೆಲೆಕ್ಟ್ ಆಗಿದ್ದಾರೆ, 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಸೊ ನೀವು ವೇಟಿಂಗ್ ಲಿಸ್ಟಲ್ಲಿ ಬರ್ಬೋದು ಅಥವಾ ಸೆಲೆಕ್ಟ್ ಆಗೋದು ಏನು ಅನ್ನಿಸ್ತಾ ಇದೆ? ಸೆಲೆಕ್ಟ್ ಆಗ್ಬೋದಂತ ಅನ್ನಿಸಿದೆ ಸರ್, ಬಟ್ ಮತ್ತೆ ಜಡ್ಜಸ್ ಮೇಲೆ ಡಿಪೆಂಡ್. ಯಾರ ಹತ್ರ ಫಸ್ಟ್ ಕೇಳುವ? ಅವಿನಾಶ್ ಸರ್, ಅಲ್ವಿನ್ ತಂತಿ ಸರ್, ಹೇಗೆ ಯಾರು? ಓಕೆ, ಎಸ್ ಅವಿನಾಶ್ ಸರ್, ಶ್ರೀನಿಕ್ ಅವರ ಮಾತುಗಳು ಹೇಗಿತ್ತು? ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಒಂದು ಮಾತಿದೆ. ಸೊ ಯು ಸ್ಟಾರ್ಟೆಡ್ ವೆಲ್ ವಿತ್ ದ ಗಾದೆ ಆ್ಯಂಡ್ ದ ಎಂಡಿಂಗ್ ವಾಸ್ ಆಲ್ಸೋ ವೆರಿ ಬ್ರಿಲಿಯಂಟ್. ಡಾಕ್ಟರ್ BM ಹೆಗಡೆ ಅವರ ಒಂದು ಮಾತಿನೊಂದಿಗೆ ನೀವು ಕ್ಲೋಸ್ ಮಾಡಿದ್ರಿ. ಸೊ ದ್ಯಾಟ್ ಪಾರ್ಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಯುವರ್ ಅಪಿಯರೆನ್ಸ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ನೀವು ಶಾಲ್ ಹಾಕಿರೋ ರೀತಿ ಮತ್ತು ದ ಕಾಂಬಿನೇಷನ್ ಆಫ್ ಇದು ವೈಟ್ ಆ್ಯಂಡ್ ರೆಡ್ ಆ್ಯಂಡ್ ಬ್ಲೂ, ಎವ್ರಿಥಿಂಗ್ ಈಸ್ ಮ್ಯಾಚಿಂಗ್. ಆ್ಯಂಡ್ ನೀವು ಒಟ್ಟಾರೆ ನೀವು ಅಪಿಯರ್ ಆಗಿರೋ ರೀತಿ ತುಂಬ ಚೆನ್ನಾಗಿತ್ತು ಸರ್. ಈ ವೈಟ್ ಕುರ್ತಾ ಹಾಕೊಂಡದ್ದು ಯಾಕಂದ್ರೆ ವೈಟ್ ಇಸ್ ದ ಸಿಂಬಲ್ ಆಫ್ ಪ್ಯೂರಿಟಿ ಅಂತ, ಆ್ಯಂಡ್ ಆಲ್ಸೋ ಜನರಿಗೆ ವೈಟ್ ಅಂತ ನೋಡಿದ ಕೂಡಲೇ ನೆನಪಾಗೋದು ಫಸ್ಟ್ ಡಾಕ್ಟರ್ ಹಾಕೊಳ್ಳೋ ಕೋಟ್. ಸೊ ಐ ಥಾಟ್ ಇಟ್ ವಿಲ್ ಬಿ ಅ ಗುಡ್ ಸಿಂಬಲಿಸಮ್ ಬಿಟ್ವೀನ್ ದ 2 ಟಾಪಿಕ್ಸ್. ದಟ್ಸ್ ನೈಸ್. ಓಕೆ, ಈಗ ಇದರಲ್ಲಿ ಒಂದು ನಾನು ಹೇಳ್ಬೋದು, ದಿಸ್ ಕುಡ್ ಆ್ಯಕ್ಚುಲಿ ಅಂದರೆ ನಿಮ್ಮ ಪ್ರೆಸೆಂಟೇಷನ್ ಇನ್ನೂ ನೀವು ಬೆಟರಾಗಿ ಮಾಡಬಹುದು ಶ್ರೀನಿಕಾ. ಹೇಗೆ ಅಂತಂದರೆ ಸ್ವಲ್ಪ ಏರಿಳಿತಗಳು, ಸ್ವಲ್ಪ ಸ್ಟ್ರೆಸ್ ಮಾಡೋದು, ಸ್ವಲ್ಪ ಕಡಿಮೆ ಸ್ಟ್ರೆಸ್ ಮಾಡೋದ್ರಿಂದ ನಿಮ್ಮ ಮಾತನ್ನು ಇನ್ನಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಆ್ಯಸ್ ಇಟ್ ಈಸ್ ಯು ಸ್ಪೀಕ್ ವೆಲ್, ಬಟ್ ಲಿಟಲ್ ಬಿಟ್ ಆಫ್ ಟ್ಯೂನಿಂಗ್ ಆ್ಯಂಡ್ ಟೋನಿಂಗ್ ಈಸ್ ರಿಕ್ವೈರ್ಡ್. ದಟ್ಸ್ ಒನ್ ಥಿಂಗ್. ಸೆಕೆಂಡ್, ಈಗ ತೇಜಸ್ ಜೊತೆ ನೀವು ಮಾತಾಡ್ತಾ ಇದ್ರಿ,
Yes, sir. ತೇಜಸ್ ಅವ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಆ ಒಂದು ಅಂದರೆ ನಮ್ಮ ಗ್ರಾಂಥಿಕ ಕನ್ನಡದಲ್ಲೇ ಮಾತಾಡ್ತಿದ್ರಿ ನೀವು, ಸೊ ಹಾಗೆ ಬೇಡ ಅಂತ ಅನಿಸುತ್ತೆ ನನಗೆ. ದ್ಯಾಟ್ ಈಸ್ ಅಗೇನ್ ಮೈ ಪರ್ಸ್ನಲ್ ಒಪಿನಿಯನ್. ನೀವು ನೇರವಾಗಿ ಈಗ ಅವರು ಆ್ಯಂಕರ್ ಇರ್ಬೋದು, ನೀವು ಸ್ಪರ್ಧಿ ಇರ್ಬೋದು, ಬಟ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಮಾತುಕತೆ ಆಗುವಾಗ ಒಂದು ಆತ್ಮೀಯತೆ ಇರಲಿ ಅಲ್ಲಿ, ಆಗ ಇನ್ನೂ ಚೆನ್ನಾಗಿ ನಾವು ಪ್ರೆಸೆಂಟ್ ಮಾಡ್ಬೋದು ನಮ್ಮನ್ನು ಅಂತ ಅನಿಸುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಎವ್ರಿಥಿಂಗ್ ವಾಸ್ ನೈಸ್. ಸೊ ಓವರ್ ಆಲ್ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಆಲ್ವಿನ್ ಸರ್, ನಿಮ್ಮ ಕಮೆಂಟ್ಸ್. ನಿಮ್ಮ ಭಾಷಣದಲ್ಲಿ ಮತ್ತು ಮಾತನಾಡುವಾಗ ನೀವು ಹೇಳಿದಿರಿ ಅಜ್ಜ ನಮಗೆ ಸೆಲೆಕ್ಟ್ ಇಂದ ಟಾಪಿಕ್ ಎಲ್ಲ ಹೆಲ್ಪ್ ಮಾಡಿದರು, ಸ್ಟ್ಯಾಟಿಸ್ಟಿಕ್ಸು ನೀವು ವೆರಿಫೈ ಮಾಡಿದ್ರಿ, ಎಲ್ಲ ಸುಮಾರು ಬಿಟ್ರಿ ಅಲ್ವಾ? ಇಲ್ಲ ಸರ್, ಆ್ಯಕ್ಚುಲಿ ವೆರಿಫೈ ಮಾಡಿದ್ದೇನೆ. ಮತ್ತು ನನಗಿಂತ ಜಾಸ್ತಿ ನನ್ನ ಅಮ್ಮ ಮತ್ತು ಅಜ್ಜ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರೇ ಸ್ಪೀಚ್ ಎಲ್ಲ ನಿಮ್ಗೆ ಏನು ಅನಿಸ್ತಿತ್ತು ನಿಮ್ಮ ಭಾಷಣ ನೋಡುವಾಗ? ಸರ್, ನನ್ನ ಭಾಷಣ ನನ್ನ ಪ್ರಕಾರ ಒಳ್ಳೆದಿತ್ತು, ಬಟ್ ಮಧ್ಯದಲ್ಲಿ ಒಂಚೂರು ಸ್ಟಕ್ ಆಗಿತ್ತು. ಅದನ್ನು ಇಂಪ್ರೂವ್ ಮಾಡಬೇಕು ಇನ್ನೊಂಚೂರು. ಮತ್ತು ಅದಕ್ಕೋಸ್ಕರ ವೇಟಿಂಗ್ನಲ್ಲಿ ಇರ್ತೀರಾ ಸ್ವಲ್ಪ ಸಮಯ? ಹೇಗೆ ಸಾಗ್ಬೋದು ಸರ್. ಸೊ ನಿಮ್ಮನ್ನು ವೇಟಿಂಗ್ನಲ್ಲಿ ಇಡ್ತೇವೆ. ಶೀಘ್ರವೇ ನಿಮಗೆ ಶುಭ ಸುದ್ದಿ ಬರಬಹುದು. ಹೀಗೇ ಪ್ರಿಪೇರ್ ಆಗಿರಿ. ಯಾರು ಎಂಥ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾನು ವೆರಿಫೈ ಮಾಡಿದ್ದೇನೆ, ಕ್ರಾಸ್ ಚೆಕ್ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಮಾಡದಿದ್ರೂ ಕೂಡ ತೊಂದರೆ ಇಲ್ಲ, ಬಿಡು. ನೀನು ತುಂಬ ಬಿಡ್ತಿದೆಯಲ್ಲ, ಇದು ಮಾತಾಡುವಾಗ ಸುಮಾರು ಬಿಡ್ತಿ, ಬಹುತ್ ಫೇಂಗ್ತಿಯೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಶ್ರೀನಿಕಾ ಅವರೇ, ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಕಾಯ್ತಾ ಇರಿ, ಯಾಕಂದರೆ ನಾವು ಎಷ್ಟು ವೆಯ್ಟ್ ಮಾಡ್ತೇವೆ, ಎಷ್ಟು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ಅಷ್ಟು ನಮಗೆ ಫುಲ್ಫಿಲ್ ಆಗ್ತದೆ ಅನ್ನುವಂಥ ಒಂದಷ್ಟು ಬಿಲೀಫ್ಸ್ಗಳಿದ್ದಾವೆ. ಎಸ್, ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ದ್ವಿತೀಯ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿ 6 ಜನ ಸ್ಪರ್ಧಾಳುಗಳು ಭಾಗವಹಿಸಿ 3 ಜನ ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಗೊಂಡ್ರೆ 3 ಸ್ಪರ್ಧಾರ್ಥಿಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಇನ್ನಷ್ಟು ಸ್ಪರ್ಧಿಗಳ ವಾಕ್ಚಾತುರ್ಯವನ್ನು ಕೇಳಬೇಕು. ಅದಕ್ಕಿಂತ ಮೊದಲು ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದಂತಹ ತೀರ್ಪುಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವಿನಾಶ್ ಕಾಮತ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್, ಹಾಗೇನೆ ಮತ್ತೋರ್ವರು ತೀರ್ಪುಗಾರರು ಆಲ್ವಿನ್ ದಂತಿ ಸರ್. ಸರ್, ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಇದು ಇವತ್ತಿನ ಸಂಚಿಕೆಯಾಗಿತ್ತು. ಇನ್ನಷ್ಟು ಸಂಚಿಕೆಯ ಜೊತೆ, ಇನ್ನಷ್ಟು ಸ್ಪರ್ಧೆಗಳ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜ್ ವರ್ಲ್ಡ್ 247.